ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಮಾವು ಬೆಳೆಗಾರರಾದ ಉಡುಪಿಯ ಕಾಪುವಿನ ಚಂದ್ರಪ್ರಕಾಶ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ರಜನಿ ಭಟ್. ಭಾರತದಲ್ಲಿ ಅತ್ಯಂತ ಜನಪ್ರಿಯ ಮತ್ತು ಆರ್ಥಿಕ ಮಹತ್ವ ಹೊಂದಿರುವ ಕೃಷಿಗಳಲ್ಲಿ ಮಾವಿನ ಕೃಷಿ ಕೂಡ ಒಂದು ಅನ್ನಬಹುದು. ನಮ್ಮ ಕರಾವಳಿಯಲ್ಲಿ ಇದರ ಬೆಳೆ ವಿರಳ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಸರಿಯಾದ ತಳಿ ಆಯ್ಕೆ, ವೈಜ್ಞಾನಿಕ ಕೃಷಿ ಪದ್ಧತಿಗಳ ಮೂಲಕ ಕೃಷಿ ಮಾಡಿದ್ರೆ ಉತ್ತಮ ಆದಾಯ ಗಳಿಸಬಹುದು. ಇದೇ ರೀತಿ ಮಾವು ಕೃಷಿ ಮಾಡುತ್ತಿರುವಂತಹ ಯಶಸ್ವಿ ಕೃಷಿಕರಾದ ಉಡುಪಿಯ ಚಂದ್ರಪ್ರಕಾಶ್ ಕಾಪು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಇವರ ಮಾವು ಕೃಷಿ ಅನುಭವಗಳ ಬಗ್ಗೆ ವಿವರಗಳನ್ನು ಕೇಳಿ ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ ಸರ್. ಈಗ ನಿಮ್ಮ ಹಿನ್ನೆಲೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೀವಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿದ್ದೆ ನಾನು. ರಿಟೈರ್ಮೆಂಟ್ ಆದಮೇಲೆ ನನ್ನ ಸ್ವಂತ ಜಾಗದಲ್ಲಿ 4 ಎಕರೆ ಜಾಗ ಇತ್ತು. ಹಣ್ಣುಗಳ ಬೆಳೆಯನ್ನು ನಾನು ಸೆಲೆಕ್ಟ್ ಮಾಡಿದೆ. ಮಾವನ್ನು ಪರ್ಟಿಕ್ಯುಲರ್ ಸೆಲೆಕ್ಟ್ ಮಾಡಲಿಕ್ಕೆ ಕಾರಣ ಇದೆ. ಮಾವು ಎಲ್ಲರೂ ಒಂದು ಇಷ್ಟಪಡುವಂಥ ಹಣ್ಣು ಇತರೆ ಹಣ್ಣುಗಳಿಗೆ ಕಂಪೇರ್ ಮಾಡಿದರೆ. ಸರ್, ನೀವು ಇವಾಗ ಎಷ್ಟು ವರ್ಷಗಳಿಂದ ಈ ಮಾವಿನ ಕೃಷಿಯಲ್ಲಿ ಇದ್ದೀರಿ? ನಾನು 6 ವರ್ಷದಿಂದ ಈ ಮಾವಿನ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೇನೆ. ಸರ್, ಇವಾಗ ಒಂದು ನಿಮ್ಮ ಮಾವಿನ ಕೃಷಿಯ ಒಂದು ಪಯಣ ನೋಡ್ತಿದ್ರೆ ಇದರಲ್ಲಿ ಆಸಕ್ತಿ ಹೇಗೆ ಬಂತು ಮತ್ತು ಇದಕ್ಕೇನು ಅಧ್ಯಯನ ಮಾಡಿದ್ರ ಅಥವಾ ಅದರಲ್ಲಿ ಕಂಡುಕೊಂಡಂತಹ ಕಷ್ಟ ನಷ್ಟ ಹಾಗೂ ಒಂದು ರಿಯಾಲಿಟಿ ಅಂತ ಹೇಳ್ತಾರೆ ಕೃಷಿ ಮಾಡುವಾಗ, ಇದೆಲ್ಲದರ ಬಗ್ಗೆ ನಮಗೆ ತಿಳಿಸಿ ಸರ್. ಅಂದರೆ ಅದರ ಬಗ್ಗೆ ಸಾಕಷ್ಟು ಅಂತರ್ಜಾಲದಲ್ಲೆಲ್ಲ ಅಧ್ಯಯನ ಮಾಡಿದ್ದೇನೆ ನಾನು. ಪರ್ಟಿಕ್ಯುಲರ್ ಆಗಿ ಮಾವನ್ನು ಸೆಲೆಕ್ಟ್ ಮಾಡಲಿಕ್ಕೆ ಕಾರಣ ಏನು ಅಂದರೆ, ಈಗ ಬೆಳೆಯಲ್ಲ ಕ್ಯಾಶ್ ಕ್ರಾಪ್ಸ್, ವಾಣಿಜ್ಯ ಬೆಳೆಗಳು, ಅಡಿಕೆ ಎಲ್ಲ ಇದೆ. ಅದನ್ನು ನಾವು ತಿನ್ನಲಿಕ್ಕಂತೂ ಆಗೋದಿಲ್ಲ, ಯಾರಿಗೆ ಕೊಡಲಿಕ್ಕೂ ಆಗೋದಿಲ್ಲ. ಅದು ಏನು ಅಂದರೆ ಅದರಲ್ಲಿ ದುಡ್ಡು ಮಾತ್ರ ಸಿಗೋದು. ಇದರಲ್ಲಿ ಹಾಗಲ್ಲ, ನಾವು ಸ್ವಂತ ತಿನ್ಬೋದು, ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಬೋದು, ಬಂದ ಸ್ನೇಹಿತರಿಗೆ ಬಂದು ಬಾಂಧವರಿಗೆಲ್ಲ ಹಂಚ್ಬೋದು. ಅದು ಮಾರುಕಟ್ಟೆನೂ ಚೆನ್ನಾಗಿದೆ. ಮತ್ತು ಮಾವು ಎಲ್ಲರೂ ಒಂದು ಇಷ್ಟಪಡುವಂಥ ಹಣ್ಣು ಇತರೆ ಹಣ್ಣುಗಳಿಗೆ ಕಂಪೇರ್ ಮಾಡಿದರೆ. ಮತ್ತು ಇದರದ್ದು ಮಾರುಕಟ್ಟೆ ವಿಚಾರ ಬಂದರೆ ಪ್ರತಿಯೊಂದು ಮನೆಯಲ್ಲೂ ಇವಾಗ ಸರ್ವೇ ಸಾಮಾನ್ಯವಾಗಿ ಮಾವಿನ ಸೀಸನಲ್ಲಿ ಪ್ರತಿಯೊಬ್ಬರು ಒಂದು ಮನೆಯಲ್ಲೂ ಒಂದು 20 kg 25 kg 50 kg 100 kg ಒಂದು ಸೀಸನ್ಗೆ ತಿಂದೇ ತಿಂತಾರೆ. ಇನ್ನು ಕೆಲವು ಕಮ್ಯುನಿಟಿಯವರು ಅದನ್ನು ತುಂಬ ಯೂಸ್ ಮಾಡ್ತಾರೆ. ನನ್ನ ಅನುಭವಕ್ಕೆ ಬಂದಾಗೆ ಒಂದು ಫ್ಯಾಮಿಲಿಯವರು ಒಂದು ಸೀಸನಲ್ಲಿ 1 ಟನ್ ಕೂಡ ತಿಂದು ಸ್ವಂತ ಮನೆಯಲ್ಲಿ ಯೂಸ್ ಮಾಡಿದ್ದ ಉದಾಹರಣೆ ಇದೆ. ಹಾಗಾಗಿ ಮಾರುಕಟ್ಟೆಗೇನು ಸಮಸ್ಯೆ ಇಲ್ಲ. ಮತ್ತು ಇನ್ನೊಂದು ಏನಂದರೆ, ಅಂಗಡಿಗಳಲ್ಲಿ ಮಾರುವ ಮಾವುಗಳನ್ನು ಈಗ ಜನಗಳು ತುಂಬ ತಿರಸ್ಕಾರ ಮಾಡ್ತಿದ್ದಾರೆ. ಅದಕ್ಕೆ ಕಾರಣ ಇದೆ, ಕಾರ್ಬೈಡ್ ರೈಪಂಡ್ ಹಣ್ಣುಗಳದು ಆರೋಗ್ಯಕ್ಕೂ ತುಂಬ ಹಾನಿಕರ, ಮತ್ತು ಅದು ಕೆಟ್ಟ ವಾಸನೆ ಹೊಡೆಯುತ್ತದೆ, ಬೇಗ ಹಾಳಾಗ್ತದೆ. ಮತ್ತು ನಮ್ಮದು ಸಾವಯವ ಆದ್ದರಿಂದ ಒಳ್ಳೆ ನೈಸರ್ಗಿಕ ರುಚಿ ಇದೆ ಅದಕ್ಕೆ. ಅಧ್ಯಯನ ಅಂದರೆ ಅಂತರ್ಜಾಲದಲ್ಲಿ ನಾನು ತುಂಬ ಹುಡುಕಾಟ ಮಾಡಿದೆ. ನಮ್ಮ ಕರಾವಳಿಗೆ ಸೂಕ್ತ ಆಗುವ ತಳಿಗಳು ಯಾವುದು ಅಂತ ತುಂಬ ಹುಡುಕಾಟ ಮಾಡಿದೆ. ಆಮೇಲೆ ಕರಾವಳಿಯಲ್ಲಿ ಟ್ರೈ ಮಾಡದೇ ಇರುವಂಥದ್ದು ಮಾವಿನ ತಳಿಗಳು ತುಂಬ ಇದೆ. ಮಾವಿನ ತಳಿಗಳದ್ದು ವಿಚಾರ ಹೇಳಲಿಕ್ಕೆ ಹೋದರೆ ಮುಗಿಯೋದ ಕತೆ. ಒಂದು 2,000 ವೆರೈಟಿ ಇದೆ. ಒಂದು ಸಾಧಾರಣ 150ರಿಂದ 200 ತಳಿಗಳ ಹೆಸರು ನಾನೇ ಹೇಳ್ತೇನೆ. ಅದರ ಬಗ್ಗೆ ಡೀಟೇಲ್ ಆಗಿ ನಾನು ಅಭ್ಯಾಸ ಮಾಡಿದ್ದೇನೆ. ಎಷ್ಟು ವರ್ಷಕ್ಕೆ ಫಲ ಬರ್ತದೆ, ಅದರದ್ದು ಎಲೆಗಳು ಯಾವ ಟೈಪ್ ಇದೆ, ಯಾವ ಟೈಮ್ನಲ್ಲಿ ಹೂ ಬಿಡ್ತದೆ, ಹೂ ಬಿಟ್ಟಾದಮೇಲೆ ಅದರ ಮಿಡಿ ಯಾವಾಗ ಆಗ್ತದೆ, ಅದರಲ್ಲಿ ಅರ್ಲಿ ಸೀಸನ್ ವೆರೈಟಿ, ಮಿಡ್ ಸೀಸನ್ ವೆರೈಟಿ, ಆಮೇಲೆ ಲೇಟ್ ವೆರೈಟಿ ಅಂತ 3 ವಿಂಗಡಣೆ ಇದೆ. ಅರ್ಲಿ ಸೀಸನ್ ವೆರೈಟಿ ಅಂದರೆ ಅದು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಹಣ್ಣು ಕೊಡುವಂಥದ್ದು ಅರ್ಲಿ ಸೀಸನ್ ವೆರೈಟಿ ಅಂತ ಹೇಳ್ತಾರೆ. ಮಿಡ್ ಸೀಸನ್ ಅಂದರೆ ಮೇ ಜೂನ್ ಜುಲೈ, ಆಮೇಲೆ ಆಗಸ್ಟ್ ಸೆಪ್ಟೆಂಬರಲ್ಲಿ ಕೊಡೋದಕ್ಕೆ ಲೇಟ್ ಸೀಸನ್ ವೆರೈಟಿ ಅಂತ ಹೇಳ್ತಾರೆ. ಅದರಲ್ಲಿ ಸೂಪರ್ ಅರ್ಲಿ ವೆರೈಟಿ ಯಾವುದು ಅಂತ ಅದನ್ನೆಲ್ಲ ನಾನು ಅಂತರ್ಜಾಲದಲ್ಲಿ ಹುಡುಕಾಟ ಮಾಡಿದೆ. ಸೂಪರ್ ಅರ್ಲಿ ವೆರೈಟಿ ಅದರದ್ದು ಮಹತ್ವ ಏನಂದರೆ, ಬೇಗ ಹಣ್ಣು ಸಿಕ್ಕಿದ್ರೆ ಅದಕ್ಕೆ ಮಾರುಕಟ್ಟೆ ಒಳ್ಳೆ ರೈತರಿಗೆ ರೇಟ್ ಸಿಗ್ತದೆ ಅಂಥದ್ದನ್ನು ಹುಡುಕಿ, ಮತ್ತು ಶೆಲ್ಫ್ ಲೈಫ್ ಜಾಸ್ತಿ ಇರುವಂಥದ್ದನ್ನು ಹುಡುಕಬೇಕು. ಬೇಗ ಹಾಳಾದರೆ ನಮಗೆ ಮಾರುಕಟ್ಟೆ ಮಾಡಲಿಕ್ಕೆ ಕಷ್ಟ ಇದೆ. ಅದರಲ್ಲಿ ಕಲರ್ಡ್ ವೆರೈಟಿ ಎಲ್ಲ ಹುಡುಕಿದ್ರೆ ಇನ್ನೂ ಒಳ್ಳೆಯದು. ಕಲರ್ಡ್ ವೆರೈಟಿ ಕೆಂಪು, ಹಳದಿ ಮಿಶ್ರಿತ ಕೆಂಪು,
ಒಳ್ಳೆ ಕರೆಯುವಂಥ ವೆರೈಟಿಗಳು ತುಂಬ ಇದೆ. ಮತ್ತು ಎಲ್ಲವನ್ನು ಟ್ರಯಲ್ ನೋಡಿಯೇ ನಡಬೇಕು. ಅಂತರ್ಜಾಲದಲ್ಲಿ ಸಿಕ್ಕಿದ್ದನ್ನು ಎಲ್ಲವನ್ನು ಈಗ ನಮ್ಮ ವಾತಾವರಣಕ್ಕೆ ಕೆಲವು ಆಗೋದಿಲ್ಲ. ಎಷ್ಟು ಗಿಡ ತಂದು ಹಾಕಿ ಟ್ರಯಲ್ ನೋಡಿ ಹಣ್ಣು ಬಂದಾದ್ಮೇಲೆ ಅದನ್ನು ಗಿಡಕ್ಕೆ ಹಾಕಬೇಕು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗುವಂಥದ್ದು ಕೆಲವು ನೋಟಿಫೈಡ್ ಸರ್ಟಿಫೈಡ್ ವೆರೈಟಿಗಳಿದೆ. ಅದಲ್ಲದೆ ಇನ್ನು ಕೆಲವನ್ನೆಲ್ಲ ನಾವು ಭೂಮಿಗೆ ಹಾಕಿ ಟ್ರಯಲ್ ನೋಡಿ 2-3 ವರ್ಷ ವೆಯ್ಟ್ ಮಾಡಿ ಹಣ್ಣು ಬಂದಾದ್ಮೇಲೆ ಪಕ್ಕ ಆದಮೇಲೆ ಒಳ್ಳೆಯದು ಬಂದರೆ ಮತ್ತೆ ಅದನ್ನು ದೊಡ್ಡ ಕ್ವಾಂಟಿಟಿಲಿ ಹಾಕಬೇಕು. ಎಕ್ದಮ್ ತಂದು ಹಾಕೋದಲ್ಲ. ಈಗ ನಿಮ್ಮಲ್ಲಿ ಎಷ್ಟು ಬಗೆಯ ತಳಿಗಳಿವೆ? ನನ್ನಲ್ಲೀಗ ಸುಮಾರು ಅಂದಾಜಿಂದ 32 ಬಗೆ ತಳಿಗಳಿದೆ. ವಿದೇಶಿ ತಳಿಗಳನ್ನು ಸೇರಿ 32 ಬಗೆ ತಳಿಗಳಿದೆ. ಅದರಲ್ಲಿ ವಿದೇಶಿ ತಳಿಗಳು ಅಮೇರಿಕನ್ ಪಾಮರ್ ರೆಡ್, ಕಟಿಮಾನ್, ಅದಕ್ಕೆ ಚೋಕನಾನ್ ಅಂತ ಹೇಳ್ತಾರೆ, ಟೆಕ್ನಿಕಲ್ ನೇಮ್ ಚೋಕನಾನ್, ಅದು ಥೈಲ್ಯಾಂಡ್ ವೆರೈಟಿ. ಅದು ಕಟಿಮಾನ್. ಇದನ್ನು ನಾನೊಂದು 280 ಗಿಡ ಇದು ಇದೇ ಇದೆ. ಕಟಿಮಾನ್ ಮಾವಿದೆ. ಇದರದ್ದು ವಿಶೇಷತೆ ಏನು ಅಂದರೆ ಇದೊಂದು ಒಂದು ಪೆಕ್ಯುಲರ್ ಟೈಪ್ನ ಒಂದು ಮಾವು. ಗಿಡ ಹಾಕಿ ಸಾಮಾನ್ಯವಾಗಿ ಮಾವುಗಳು ಗ್ರಾಫ್ಟೆಡ್ ವೆರೈಟಿಗಳು ಅದು 3 ವರ್ಷದ ಮೇಲೆ ಫಲ ಕೊಟ್ಟಲಿಕ್ಕೆ ಶುರು ಆಗ್ತದೆ. ಇದು ಗಿಡ ಹಾಕಿದ ಕೂಡಲೇ ಹೂ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. 6 ತಿಂಗಳಲ್ಲಿ ಹೂ ಬರ್ತದೆ. ಈ ವರ್ಷ ಹಾಕಿದ್ರೆ ಬರೋ ವರ್ಷದಲ್ಲಿ ಒಂದೇ ವರ್ಷಕ್ಕೆ ಒಂದು 4-5 ಹಣ್ಣಾದರೂ ತಿನ್ಲಿಕ್ಕೆ ಸಿಗ್ತದೆ. ಮತ್ತು ಇದು ಹೈ ಈಲ್ಡಿಂಗ್ ವೆರೈಟಿ. ಇದೊಂದು ಆಲ್ ಸೀಸನ್ ವೆರೈಟಿ ಅಂತ ಹೇಳೋದಕ್ಕಿಂತಲೂ ಆಫ್ ಸೀಸನ್ ವೆರೈಟಿ ಅಂತ ಹೇಳ್ಬೋದು. ಇದು ಆಫ್ ಸೀಸನ್ಲೇ ಇದು ಫಲ ಕೊಡೋದು. ಅಂದರೆ ಜನವರಿಯಿಂದ ಹೂ ಬರ್ಲಿಕ್ಕೆ ಸ್ಟಾರ್ಟ್ ಆದರೆ ಒಂದು ರೌಂಡ್ ಮೇವರೆಗೆ ಹೂ ಬರ್ತಾ ಇರ್ತದೆ. ಮೇ ತಿಂಗಳಲ್ಲಿ ದೊಡ್ಡ ಫ್ಲವರಿಂಗ್ ಆಗ್ತದೆ. ಮೇ ಜೂನ್ವರೆಗೆ ಹೂ ಬರ್ತದೆ. ಈ ಮೇ ಜೂನಲ್ಲಿ ಹೂ ಬಂದಿದ್ದು ಸೆಪ್ಟೆಂಬರ್ ಅಕ್ಟೋಬರ್ವರೆಗೆ ಹಣ್ಣು ಸಿಗ್ತದೆ. ಆಮೇಲೆ ಸೆಪ್ಟೆಂಬರಲ್ಲಿ ಇನ್ನೊಂದ್ಸರಿ ಹೂ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೆಪ್ಟೆಂಬರ್ಲಿ ಹೂ ಬರ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಅದು ಜನವರಿ ಫೆಬ್ರವರಿ ಸಿಗ್ತದೆ. ಅದು ಸ್ವಲ್ಪ 3 ತಿಂಗಳು ಆಫ್ ಇದೆ ಮತ್ತು 9 ತಿಂಗಳು ಹಣ್ಣು ಸಿಗ್ತದೆ ಅಂತ ಹೇಳ್ಬೋದು ಅಂದಾಜು. ಮತ್ತು ಒಳ್ಳೆ ಸ್ವೀಟ್ ಹಣ್ಣು, ಇದು ಭಾಳ ಸಿಹಿಯಾದ ಹಣ್ಣು, ತೆಳ್ಳಗಿನ ಓಟೆ ಇದೆ, ಟೋಟಲಿ ಫೈಬರ್ಲೆಸ್, ಟೋಟಲಿ ಸ್ವೀಟ್. ಇದು ಹುಳಿ ಇದಕ್ಕೆಲ್ಲ ಆಗೋದು, ಸಾಂಬಾರಿಗೆ ಗೊಜ್ಜಿಗೆ ಅದಕ್ಕೆ ಯಾವುದಕ್ಕೆ ಆಗೋದಿಲ್ಲ. ಯಾಕಂದರೆ ಕಾಯಿನೂ ಇದು ಸಿಹಿ, ಹಣ್ಣು ಸಿಹಿ. ಆಮೇಲೆ ಆಲ್ ಸೀಸನ್ ವೆರೈಟಿ ತುಂಬ ಇದೆ. ಅದರಲ್ಲಿ ಕೆಲವೇ ಹೆಸರು ಹೇಳಬೇಕು ಅಂದರೆ ವಸ್ತಾರ ಅಂತ ಒಂದಿದೆ, TJC ಮ್ಯಾಂಗೋ ಅಂತ ಶ್ರೀಲಂಕನ್ ವೆರೈಟಿ ಇದೆ, ಕಿಯೋರೋಮಿಟ್ ಅಂತ, ಅದು ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಆಗಿಲ್ಲ, ಕಂಪುಡಿನ ವೆರೈಟಿ. ಇದೆಲ್ಲ ಎಕ್ಸ್ಪೋರ್ಟ್. TJC ಮ್ಯಾಂಗೋ ಶ್ರೀಲಂಕಾದ ಎಕ್ಸ್ಪೋರ್ಟ್ ವೆರೈಟಿ. ಆಮೇಲೆ ಕಾನೂನ್ ಭೋಗ್ ಅಂತ ಒಂದು ವೆಸ್ಟ್ ಬೆಂಗಾಲ್ ವೆರೈಟಿ ಇದೆ, ವಸ್ತಾರ ಅಂತ ಒಂದಿದೆ. ಆಮೇಲೆ ಹಂಗ್ ಸಂಗ್ ಡ್ರ್ಯಾಗನ್ ಅಂತ ಒಂದು ಚೈನೀಸ್ ವೆರೈಟಿ ಇದೆ. ಆಮೇಲೆ ಇನ್ನಿದೆ ಒಂದು 10, 12, 13 ವೆರೈಟಿ ಇದೆ. ಇದೆಲ್ಲ ನಾವು ಒಂದೊಂದು ಗಿಡ ಸಿಕ್ಕೋದು ಭಾಳ ಕಷ್ಟ ಇದೆ. ರಿಲಯಬಲ್ ಸೋರ್ಸ್ನಿಂದ ತರಿಸ್ಬಿಟ್ಟು ನಾವು ಅದನ್ನು ಹಾಕಬೇಕು. 1-2 ಗಿಡ ಭೂಮಿಗೆ ಹಾಕಿ ಟ್ರಯಲ್ ನೋಡಿದ್ಮೇಲೆ ಪಕ್ಕ ಆಗ್ತದೆ ಅಂತ ಕನ್ಫರ್ಮ್ ಆದಮೇಲೆ ಮತ್ತೆ ನಾವು ಅದನ್ನು ಕಮರ್ಷಿಯಲ್ ಫಾರ್ಮಿಂಗ್ಗೆ ಅಳವಡಿಸ್ಕೊಳ್ಬೇಕು. ಏಕಾಏಕಿ ಒಂದು 100-200 ಗಿಡ ತರಿಸಿ ಹಾಕಿದ್ರೆ ಸಮಸ್ಯೆ ಆಗ್ತದೆ. ರಾಯಲ್ ಸ್ಪೆಷಲ್ ಅಂತದ್ದು ಆಂಧ್ರದ ವೆರೈಟಿ. ಇದು ಸಾಂಬಾರಿಗೆ ಪಲ್ಯಕ್ಕೆ ಅದಕ್ಕೆ ಒಂದು ಸ್ವಲ್ಪ ಹುಳಿ ವೆರೈಟಿ. ದಿಸ್ ಆಲ್ಸೋ ನೋನ್ ಫಾರ್ ಇರಾಟಿಕ್ ಫ್ಲವರಿಂಗ್ ಅಂತ ಹೇಳ್ಬೋದು. ಯಾವಾಗಲೂ ಹೂ ಬರ್ತದೆ, ಸೀಸನ್ ತಪ್ಪಿಸಿ ಹೂ ಬರ್ತದೆ. ಇದು ಸ್ವಲ್ಪ ಹುಳಿ ವೆರೈಟಿ. ಆಮೇಲೆ ಥಾಯ್ ಗ್ರೀನ್ ಅಂತ ಒಂದಿದೆ. ಆಮೇಲೆ ವಿಯೆಟ್ನಾಂ ರೆಡ್ ಅಂತದೆ. ಇದೆಲ್ಲ ಆಲ್ ಸೀಸನ್ ವೆರೈಟಿಲಿ ಬರ್ತದೆ. ಒಂದು 12 ಹೆಸರುಗಳು ಬರ್ತದೆ. ಇದು ಬ್ರೂನಿ ಕಿಂಗ್ ಅಂತ ಒಂದು ತಳಿ ಇದೆ. ಅದು ಸಾಮಾನ್ಯವಾಗಿ 1 kg ಹಿಡಿದು ಒಂದು ಮಾವಿನಕಾಯಿ 4 kg ತೂಕ ಬರ್ತದೆ. ವಿದೇಶಿ ತಳಿ ಇದು. ತುಂಬ ಸೈಜ್, ದೊಡ್ಡ ಸೈಜ್ ಬರ್ತದೆ. ನಮ್ಮ ವಾತಾವರಣಕ್ಕೆ ತುಂಬ ಚೆನ್ನಾಗಿ ಬರ್ತದೆ. ಹೆವಿ ಇಲ್ಡರ್. 3-4 ವರ್ಷಕ್ಕೆಲ್ಲ ಒಂದೊಂದು ಮರದಲ್ಲಿ 2-2 ಕ್ವಿಂಟಲ್ನಷ್ಟು ಇಳುವರಿ ಬರ್ತದೆ. ಇನ್ನು ದೊಡ್ಡದಾದಾಗ ಒಂದು 6 ವರ್ಷ, 7 ವರ್ಷ, 8 ವರ್ಷ, 10 ವರ್ಷ ವಿಪರೀತ ಬರ್ಬೋದು. ತುಂಬ ಹಿಲ್ಡ್ ಬರ್ತದೆ. ಎಷ್ಟು ಗಿಡ ಹಾಕಿದ್ದೀರಿ ಸರ್ ನೀವು? ಅದು 2 ಗಿಡ ಹಾಕಿರೋದು. ಬಟ್ 2 ಗಿಡದಲ್ಲೇ ತುಂಬ ಆಗ್ತದೆ. ಒಳ್ಳೆ ಸೈಜ್ ಬರ್ತದೆ. ಅದು ಗೆರಟೆ ತೆಳ್ಳಗಿದೆ, ಭಾಳ ಉದ್ದ ಬರ್ತದೆ. ನನ್ನ ತೋಟದಲ್ಲೇ ಒಂದು 3 kg ಬಂದಿದೆ ಸಿಂಗಲ್ ಮಾವು. ಈಗ ತಮ್ಮ ತೋಟದಲ್ಲಿರುವಂತಹ ಭಾರತೀಯ ತಳಿಗಳ ಬಗ್ಗೆ ಹೇಳಿ ಸರ್. 1951ನಲ್ಲಿ ಗ್ರಾಫ್ಟೆಡ್ ವೆರೈಟಿ ಸಂಕರಣ ತಳಿ ಇಂಟ್ರೊಡ್ಯೂಸ್ ಆಗಬೇಕು. 1950ನಲ್ಲಿ ಫಸ್ಟ್ ವೆರೈಟಿ ಅದು ಪ್ರಭಾಶಂಕರ್ ಇಂಟ್ರೊಡ್ಯೂಸ್ ಆಗಿದ್ದು. ಅದು ಕಾಳಪ್ಪಾಡಿ ಮತ್ತು ಬಾಂಬೆದು ಕ್ರಾಸ್. ತುಂಬ ತುಂಬ ಒಳ್ಳೆ ಹಣ್ಣು. ಯಾಕಂದರೆ ಅದು ಪೇರೆಂಟ್ಸ್ 2 ಒಳ್ಳೆ, ಬಾಂಬೆ ಗ್ರೀನ್ ಮತ್ತು ಕಾಳಪ್ಪಾಡಿ. ಈ ಹಣ್ಣು ಒಳ್ಳೆಯದು. 2 ಜಾತಿ ಉಳಿಯಿತು. ಈಗ ಭಾರತೀಯ ತಳಿಗಳು ನಮ್ಮದು ತೋಟಗಾರಿಕೆ ಇಲಾಖೆಯವರು ಸಂಶೋಧನೆ ಮಾಡಿರೋ ಕೆಲವು ಉತ್ತಮ ತಳಿಗಳಿದೆ. ಅದರಲ್ಲಿ ನಮ್ಮ ಕೋಸ್ಟಲ್ ಬೆಲ್ಟಿಗೆ ಆಗುವಂಥ, ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗುವಂಥದ್ದು ಒಂದು ರತ್ನ ಅಂತ ಒಂದು ತಳಿ ಇದೆ. ಅದು ಅಲ್ಫಾನ್ಸೋ ಮತ್ತು ನೀಲಮನ ಕ್ರಾಸ್. ಅದು ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರದಲ್ಲಿ ಅದರ ಬಗ್ಗೆ ಸಂಶೋಧನೆ ಆಗಿದೆ. ಸಂಶೋಧನೆಯಾಗಿ ಅವರು ಪೇಪರ್ ರಿಲೀಸ್ ಮಾಡಿದ್ದಾರೆ. ಅವರು ನಮ್ಮ ಇದಕ್ಕೆ ಕೋಸ್ಟಲ್ ಬೆಲ್ಟಿಗೆ ಸೂಕ್ತ ತಳಿ ಅಂತ ಅದನ್ನು ಸರ್ಟಿಫೈ ಮಾಡಿದ್ದಾರೆ. ನನಗೆ 6 ವರ್ಷದಿಂದ ಗಿಡ ನಮ್ಮ ಎಲ್ಲಿ ಇಲ್ಲೂ ಸಿಗಲಿಲ್ಲ, ಪೂನೆಯಿಂದ ತರಿಸಿದೆ. ಅದು ತುಂಬ ಚೆನ್ನಾಗಿದೆ. ಎಕ್ಸಲೆಂಟ್ ವೆರೈಟಿ. ಅದು ಎಂಥ ಒಂದು ಮಾವನ್ನು ಕೂಡ ಸೈಡ್ ಹಿಡಿಯೋ ಶಕ್ತಿ ಇದೆ ಅದಕ್ಕೆ. ಅಷ್ಟೊಂದು ಫ್ಲೇವರು, ಪಲ್ಪು, ತುಂಬ ಒಂದು ಪರಿಮಳಯುಕ್ತವಾದ ಸಿಹಿಯಾದ ಹಣ್ಣು. ಯಾಕಂದರೆ ಈ ವರ್ಷ ನಾನು 5 ಕ್ವಿಂಟಲ್ನಷ್ಟು ಮಾವು ಮಾರಿದ್ದೇನೆ. ಒಂದು 25 ಗಿಡ ಇದೆ. ಉಡುಪಿಯಿಂದ ನನ್ನ ಮನೆಗೆ ಒಂದು 20 ಕಿಲೋಮೀಟರ್ ಆಗ್ತದೆ. ಉಡುಪಿಯಿಂದ ಒಂದು 5-6 ಪಾರ್ಟಿ ಬಂದು 5-6 ಪಾರ್ಟಿನೇ ಒಂದು 5 ಕ್ವಿಂಟಲ್ ಮಾವನ್ನು ಖಾಲಿ ಮಾಡಿದ್ದಾರೆ. ಫಸ್ಟಿಗೆ ಬಂದವರು ಒಂದು 2 kg ಸಾಕಂತ ಬಂದವರು ಒಂದು ಹಣ್ಣು ಕಟ್ ಮಾಡಿ ಕೊಟ್ಕೊಳ್ಳೆ 10 kg ಕೊಡಿ ಅಂತ. ಆಮೇಲೆ 10 kg ತಗೊಂಡವ್ರು ರಿಪೀಟ್ ಆಗಿ 3 ಸರಿ 4 ಸರಿ ಬಂದಿದ್ದಾರೆ. ತುಂಬ ಚೆನ್ನಾಗಿ. ಅಲ್ಫಾನ್ಸೋನು ಸೈಡ್ ಹೊಡಿತದೆ. ಅಲ್ಫಾನ್ಸೋ ನೀಲಮ್ ಕ್ರಾಸ್. ಅಲ್ಫಾನ್ಸೋಗೆ ಅದು ಟಕ್ಕರ್ ಹೇಗೆ ಕೊಡ್ತದೆ ಅಂದರೆ, ಅಲ್ಫಾನ್ಸೋಲ್ಲಿ ಒಂದು ಸಮಸ್ಯೆ ಇದೆ. ಅಲ್ಫಾನ್ಸೋ ಹಣ್ಣಲ್ಲಿ ಒಳಗೆ ಒಂದು ಸ್ಪಾಂಜಿ ಟಿಶ್ಯೂ ಅಂತ ಆಗ್ತದೆ. ಅದು ಪಲ್ಪ್ನ ಮಧ್ಯೆ ಒಂದು ಬಿಳಿ ಗೆಡ್ಡೆ ಆಗ್ತದೆ. ಆ ಬಿಳಿ ಗೆಡ್ಡೆ ಇದರಲ್ಲಿಲ್ಲ.
ಆ ನ್ಯೂನತೆಯನ್ನು ಈ ಹಣ್ಣಲ್ಲಿಲ್ಲ. ಪನಸಕ್ಕಿಂತ ಒಳ್ಳೆ ಸೈಜ್ ಬರ್ತದೆ. ಮಳೆ ಬರೋ ಮುಂಚೆ ಇದು ಕ್ಲೋಸ್ ಆಗ್ತದೆ ಸೀಸನ್. ಆಮೇಲೆ ಇನ್ನೊಂದು ತಳಿ ನಮ್ಮ ಇದರಲ್ಲಿ ಪ್ರಯತ್ನ ನಾನು ತರಿಸಿ ಹಾಕಿ ತಳಿಯಲ್ಲಿ ಭುವನೇಶ್ವರ್ ಸೆಂಟ್ರಲ್ ಹಾರ್ಟಿಕಲ್ಚರ್ ಎಕ್ಸ್ಪರಿಮೆಂಟೇಷನ್ ಭುವನೇಶ್ವರಿಂದ ಅವರೊಂದು ರೈತರಿಗೆ ಒಂದು ಅನುಕೂಲ ಆಗುವಂಥ ತಳಿಯನ್ನು ಸಂಶೋಧನೆ ಮಾಡಿದ್ದಾರೆ. ಅದರ ಹೆಸರು ಅರ್ಕಾ ನೀಲಾಚಲ್ ಕೇಸರಿ ಅಂತ. ಇದರದ್ದು ವಿಶೇಷತೆ ಏನು ಅಂದರೆ ಗುಲಾಬ್ ಖಾಸ್ ಅಂತ ಒಂದು ಬಿಹಾರ್ನ ವೆರೈಟಿಯದ್ದು ಕಲರ್ಡ್ ವೆರೈಟಿ, ಕಲರ್ ರಾಚ್ ಅಂತ. ಇದು ವಿಶೇಷತೆ ಏನಂದರೆ ಶಾರ್ಟೆಸ್ಟ್ ಪೀರಿಯಡಲ್ಲಿ ಹಣ್ಣು ಆಗ್ತದೆ. 85 ದಿವಸಕ್ಕೆ ಹಾರ್ವೆಸ್ಟಿಗೆ ಬರ್ತದೆ. ಲಾಸ್ಟ್ 1 ವೀಕಲ್ಲಿ ಹಣ್ಣು ಹಸಿರು ಇರ್ತದೆ, ಹಣ್ಣಾಗ್ಬಾರ್ದು ಲಾಸ್ಟ್ 1 ವೀಕಲ್ಲಿ ಸಡನ್ ಕಲರ್ ಚೇಂಜ್ ಆಗ್ತದೆ, ಇದ್ದಕ್ಕಿದ್ದ ಕೆಂಪಾಗಿ ಬಿಡುತ್ತದೆ. ಹಾಗೆ ಹಾರ್ವೆಸ್ಟ್ ರೆಡಿ. ಇದಕ್ಕೆಲ್ಲ ಇದು ಕಟ್ಟಬೇಕು, ಯಾವುದು ಟ್ರ್ಯಾಪ್ಗಳನ್ನು ಕಟ್ಟಬೇಕು, ಇಲ್ಲಾಂದರೆ ಕೀಟ ಹೊಡಿತೆ. ಟ್ರ್ಯಾಪ್ ಕಟ್ಟಿದ್ರೆ ಸಾಕು. ಮರಕ್ಕೆ ಒಂದೊಂದು ಮರಕ್ಕೆ ಒಂದೊಂದು ಬೇಕಾಗಿಲ್ಲ. ಒಂದು ಎಕರೆಗೆ ಹಾಕಿದ್ರೆ ಒಂದು 10 ಟ್ರ್ಯಾಪ್ ಕಟ್ಟಿದ್ರೆ ಆಯ್ತು. ಹಣ್ಣಿಗೆ ಹೊಡಿಯುವ ಕೀಟ ಎಲ್ಲ ಬಿದ್ದು ಸಾಯ್ತವೆ, ಅದರೊಳಗೆ ಬಿದ್ದು ಸಾಯ್ತವೆ, ಹಣ್ಣು ಸೇಫ್ ಆಗ್ತದೆ. ಇದಕ್ಕೆ ಬ್ಯಾಗಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಬ್ಯಾಗಿಂಗ್ ಮಾಡಿದ್ರೆ ಅದಕ್ಕೆ ಸೂರ್ಯಕಿರಣ ಹೊಡಿಯೋದಿಲ್ಲಲ್ಲ, ಕಲರ್ ಬರೋದಿಲ್ಲ. ಈಗ ಲೇಟೆಸ್ಟ್ ಮಾರ್ಕೆಟಲ್ಲಿರುವ ಟ್ರೆಂಡಿಂಗಲ್ಲಿರುವ ಮ್ಯಾಂಗೋ ಕೃಷಿ ವಿಧಾನದಲ್ಲಿ ಬ್ಯಾಗಿಂಗ್ ಬಹಳ ಮಹತ್ವ ಪಡೆದಿದೆ. ಎಲ್ಲ ರೈತರು ಎಲ್ಲ ಹಣ್ಣಿಗೂ ಬ್ಯಾಗಿಂಗ್ ಮಾಡ್ತಾರೆ. ಬ್ಯಾಗಿಂಗ್ ಅಂದರೆ ಸಾಧಾರಣ ಅಷ್ಟು ಇಡೀ ದೊಡ್ಡದಲ್ಲಿ ಒಂದು 10,000 ಮಾರೋಣ 10,000 ಬ್ಯಾಗ್ ಕಟ್ತಾರೆ. ಅಂದರೆ ರೇಟ್ ವಿಪರೀತ ಬರ್ತದೆ ಬ್ಯಾಗ್ ಮಾಡೋದು. ಬ್ಯಾಗಿಂಗ್ ಮಾಡದಿರೋ ವೆರೈಟಿಗೆ 50 ರೂಪಾಯಿ ಬಂದರೆ, ಕೆಜಿಗೆ 50 ರೂಪಾಯಿ ಬಂದರೆ, ಬ್ಯಾಗಿಂಗ್ ಮಾಡೋದಕ್ಕೆ 100 ರೂಪಾಯಿ ಬರ್ತದೆ. ಡಬಲ್ ರೇಟ್ ಬರ್ತದೆ. ಅಂದರೆ ಸ್ವಲ್ಪ ಕೀಟಬಾಧೆ ಎಲ್ಲ ಇದಕ್ಕೆ ಸ್ವಲ್ಪ ಕಡಿಮೆ ಇರ್ಬೋದು. ಹಾಗೆ ಹೌದೌದು, ಕೀಟಬಾಧೆ ಇರೋದೇ ಇಲ್ಲ ಮತ್ತು ಕ್ಲಿಯರ್ ಇರ್ತದೆ. ಒಂದು ಸಾಧಾರಣ ಉದಾಹರಣೆ ಕೊಟ್ಟರೆ, ಒಂದು ಬ್ಯೂಟಿ ಪಾರ್ಲರ್ಗೆ ಕರ್ಕೊಂಡು ಮನುಷ್ಯನ ರೆಡಿ ಮಾಡಿಸಿ ಬಂದರೆ ಹೇಗೆ ಹೊಳಿತಾನೆ ಅದೇ ಟೈಪ್ ಪಡ ಹೊಡಿತದೆ. ಫುಲ್ ಅಟ್ರಾಕ್ಟಿವ್. ಅದಕ್ಕೆ ಅದು ಅಲ್ಟ್ರಾವೈಲೆಟ್ ಪ್ರೊಟೆಕ್ಟೆಡ್, UV ಪ್ರೊಟೆಕ್ಟೆಡ್. ಸರ್, ನೀವು ಇದರ ಬ್ಯಾಗಿಂಗ್, ಇದರ ಪ್ರಯೋಗ ನಿಮ್ಮ ತೋಟದಲ್ಲಿ ಮಾಡಿದ್ದೀರಾ ಹೇಗೆ? ನಾನು ಮಾಡಿದ್ದೇನೆ. ಕೆಲವು ರತ್ನಕ್ಕೆ ಮಾಡಿದ್ದೇನೆ, ಒಳ್ಳೆ ರೇಟ್ ಬಂದಿದೆ. ನಾನು 200 ರೂಪಾಯಿಗೆ ಮಾಡಿದ್ದೇನೆ ಕೆಜಿ. ಮಾರ್ಕೆಟಲ್ಲಿ ಅದು ಯಾವ ರೇಟ್ ಇತ್ತ ಗೊತ್ತಿಲ್ಲ. ನಾನಂತೂ ಇನ್ನು ಲಾಸ್ಟ್ ಅಂಗಡಿ ಮಂಗಳೂರಿನ ಒಂದು ಅಂಗಡಿಗೆ ಹೋಗಿದೆ. ಒಂದು ಪರ್ಮನೆಂಟ್ ಇದ್ದಾರೆ ಯಾರೋ ಒಬ್ರು, ಅವ್ರು ನಮ್ಮ ಮನೆ ಹತ್ರ ಅವ್ರ ಮನೆ ಇದೆ, ಅವ್ರ ಕಾರಲ್ಲಿ ಬಂದು ತಗೊಂಡು ಹೋಗ್ತಾರೆ. ಅವರಿಗೆ 200 ರೂಪಾಯಿಗೆ ಮಾರಿದೆ. ಅವ್ರು ಎಷ್ಟಾಗಿ ಮಾರಿದ್ದಾರೆ ಗೊತ್ತಿಲ್ಲ. ಅವ್ರು 100 ರೂಪಾಯಿ ಮೇಲೆ ಮಾರಿರ್ತಾರೆ, 300 ರೂಪಾಯಿ ಮಾರಿ 275 300 ರೂಪಾಯಿ ಮಾರಿರ್ತಾರೆ. ಅಂದರೆ ಡೈರೆಕ್ಟ್ ಕನ್ಸ್ಯೂಮರ್ಗೆ 200 ರೂಪಾಯಿ ಮಾರಿದ್ದಾನೆ. ಅದು ಕ್ಲಾಸ್ 1 ವೆರೈಟಿ. ಇನ್ನೂ ಇದೆ, ಪುಸ ಸೂರ್ಯ ಅಂತ ಒಂದಿದೆ, ಅದು ಕರಾಡ್ ವೆರೈಟಿ. ನಮ್ಮಲ್ಲಿ ಆಗುವಂಥದ್ದು ಹೇಳಿದ್ದು ನಾನು. ಅರುಣಿಮಾ ಅಂತ ಒಂದಿದೆ, ಅದು ಆಮ್ರಪಾಲಿ ಮತ್ತು ಸೆನ್ಸೇಷನ್ ಕ್ರಾಸ್, ಅದು ಕೂಡ ಕರಾಡ್ ವೆರೈಟಿ. ಆಮೇಲೆ ಇಮಾಮ್ ಪಸಂದ್ ಇದೆ, ಕಳಪ್ಪಾಡಿ ಇದೆ. ಇಟ್ಸ್ ಅ ಲಾಂಗ್ ಲಿಸ್ಟ್, ತುಂಬ ಉದ್ದವಾದ ಲಿಸ್ಟ್ ಇದೆ. ಈಗ ಒಂದು ಸಾಮಾನ್ಯ ಒಂದು ತಳಿ ಆಯ್ಕೆಯಾದ ನಂತರ ಅದನ್ನು ನೆಡುವ ವಿಧಾನ ಹೇಗೆ, ನೀವು ಯಾವ ರೀತಿ ಅನುಸರಿಸಿದ್ರಿ? ನೆಡುವ ವಿಧಾನ ಅಂದರೆ ಅದು ತಳಿಯ ಮೇಲೆ ಡಿಪೆಂಡ್ ಆಗ್ತದೆ. ರತ್ನ ಗಿಡ ಅಡಿಯಲ್ಲಿ ಆಗಲೇ ಹೋಗ್ತದೆ. ಹಾಗಾಗಿ ಅದಕ್ಕೆ ಒಂದು ಗಿಡದಿಂದ ಗಿಡಕ್ಕೆ ಒಂದು 25 ಅಡಿ ಡಿಸ್ಟೆನ್ಸ್ ಆಗಲೇಬೇಕು. ಅದಕ್ಕೆ ಕಮ್ಮಿ ಡಿಸ್ಟೆನ್ಸ್ ನೆಟ್ಟು ಸಮಸ್ಯೆ ಆಗ್ತದೆ ಅದು. ಆಮೇಲೆ ಇದು ವಿದೇಶಿ ತಳಿ ಕಟಿಮೋನ್ ಹೇಳಿದಲ್ಲ, ಅದು 10 ಅಡಿಗೆ ನೋಡ್ಬೋದು. ಅಲ್ಟ್ರಾ ಹೈ ಡೆನ್ಸಿಟಿ ಅಂದರೆ ಅದು 3 ಅಡಿಗೆ 5 ಅಡಿಗೆ 6 ಅಡಿಗೆಲ್ಲ ನಡ್ತಾರೆ, UHDP ಅಂತ. ಹೈ ಡೆನ್ಸಿಟಿ 12 ಅಡಿಗೆ ನಾನು ಹಾಕಿದ್ದೇನೆ. 10 ಅಡಿಗೆ ಹಾಕ್ಬೋದು. 12 ಅಡಿಗೆ ಹಾಕಿದ್ರೆ 1 ಎಕರೆಗೆ 300 ಗಿಡ ಕೊಡ್ತದೆ. ಕಟಿಮಾನ್ ಮಾವನ್ನು ನನ್ನ ಅಂದಾಜಲ್ಲಿ ನಾನೊಂದು 280 ಗಿಡ ಹಾಕಿದ್ದೇನೆ. ದೊಡ್ಡ ಪ್ರಮಾಣದಲ್ಲಿ ಹಾಕಿದ್ರೆ, ಯಾಕಂದ್ರೆ ಒಂದೇ ಸರಿ ಹಣ್ಣು ಸಿಗುವುದಿಲ್ಲ, ಅದು ಹಣ್ಣು ಆಗ್ತಾನೆ ಇರ್ತದೆ. ಒಂದು 2,000-3,000 ಗಿಡ ಹಾಕಿದ್ರೆ ಒಳ್ಳೆ ಇದು ಮಾಡ್ಬೋದು. 4 ಎಕರೆ 5 ಎಕರೆಯಲ್ಲಿ ಆ ನಂಬರ್ಲಿ, ಆ ಸಂಖ್ಯೆಯಲ್ಲಿ ಅಷ್ಟು ಗಿಡ ಹಾಕಿದರೆ ಆವಾಗ ಒಂದೊಂದು ಸರಿ ಕೊಯ್ಲಿಕ್ಕೆ ಸಿಗಬೇಕಾದ್ರೆ ಒಂದು ರೌಂಡ್ ಒಂದು ಗಿಡದ 3-4 ಹಣ್ಣು ಸಿಕ್ಕಿದ್ರೆ ಸರಿ ಕೊಯ್ದಾಗ ಒಂದು ಟನ್ 2 ಟನ್ ಆಗ ಮಾರ್ಲಿಕ್ಕೆ ಅನುಕೂಲ ಆಗ್ತದೆ. ಉದ್ದಾಗಲೇ 2.5 ಅಡಿ ಗುಂಡಿ, 1 ಮೀಟರ್ವರೆಗೆ ತೆಗೆದ್ರೂ ಓಕೆ, 2.5 ಅಡಿ ಸಾಕಾಗ್ತದೆ. ಅಷ್ಟು ನೆಟ್ಟು ಅದು ಮಣ್ಣಿಗೆ ಟ್ರೈಕೋಡರ್ಮಾ, ಆಮೇಲೆ ಸುಡೋಮೋನಾಸ್ ಫ್ಲೋರಸೆನ್ಸ್ ಇದು ಹಾಕಿ ಶಿಲೀಂಧ್ರನಾಶಕ ಮತ್ತು ಕೀಟನಾಶಕ ಇದನ್ನು ಮಣ್ಣಿಗೆ ಸೇರಿಸಿ, ಅದು ಪೌಡರ್ ಫಾರ್ಮಲ್ಲಿ ಇರ್ತದೆ, ಸುಡೋಮೋನಾಸ್ ಲಿಕ್ವಿಡ್ ಫಾರ್ಮಲ್ಲಿ ಇರ್ತದೆ. ಅದೊಂದು ಅಳತೆ ಇರ್ತದೆ. ಅಳತೆಯಲ್ಲಿ ಹಾಕಿ ಮಣ್ಣಿಗೆ ಮಿಕ್ಸ್ ಮಾಡಿ ಫಸ್ಟ್ ಇದೆಲ್ಲ ಹಾಕಿ ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ. ಆಮೇಲೆ ಪೊಟ್ಯಾಷಿಯಂ ಹ್ಯೂಮೇಟ್ ಒಂದು ಹಾಕ್ಬೋದು. ಪೊಟ್ಯಾಷಿಯಂ ಹ್ಯೂಮೇಟ್ ಅಂದರೆ ಒಂದು ಕಪ್ಪು ಬಣ್ಣದ ಹರಳಿದೆ. ಪೊಟ್ಯಾಷಿಯಂ ಹ್ಯೂಮೇಟ್ ಅದು ಕೆಮಿಕಲ್ ಅಲ್ಲದು, ಕಲ್ಲಿದ್ದಲು ತೆಗೆದಾಗಿ ಭೂಮಿಯಿಂದ ಎಕ್ಸ್ಟ್ರಾಕ್ಟ್ ಮಾಡೋದು. ಅದನ್ನು ಒಂದೊಂದು ಗಿಡಕ್ಕೆ ಒಂದು 3 ಗ್ರಾಮ್ 4 ಗ್ರಾಮ್ ಹಾಕಿದ್ರೆ ಬೇಗ ಅದ್ರಲ್ಲಿ ಬೇರೆಲ್ಲ ಹುಡ್ತದೆ, ಬೇಗ ಗಿಡ ಭೂಮಿಯಲ್ಲಿ ಎಸ್ಟಾಬ್ಲಿಷ್ ಆಗ್ತದೆ. ಆಮೇಲೆ ಒಂದು 4 ತಿಂಗಳು 3 ತಿಂಗಳು 6 ತಿಂಗಳು ಆದ್ಮೇಲೆ ಮತ್ತೆ ಗೊಬ್ಬರ ಕೊಟ್ಟರೆ ಸಾಕಾಗ್ತದೆ. ನೀವು ನೆಡುವ ಮೊದಲು ಮಣ್ಣಿನ ಪರೀಕ್ಷೆ ಮಾಡಿದ್ರಾ? ಮಣ್ಣಿನ ಪರೀಕ್ಷೆ ಮಾಡುತ್ತೆ. ಹೌದು, ಮಣ್ಣಿನ ಪರೀಕ್ಷೆ ಮಾಡಿ. ಸಾಮಾನ್ಯವಾಗಿ ನಮ್ಮ ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾವಿಗೆ 5.5 pH ಇಂದ 7.5 pH pH ಇದ್ರೆ ಸಾಕಾಗ್ತದೆ. ಇಲ್ಲೆಲ್ಲ ಅದೇ ರೇಂಜಲ್ಲಿ ಇದೆ, 6 pH 6.5 pH ಈ ನಮ್ಮನೆ ಇದೆ. ಮಾವಿಗೆ ಸೂಕ್ತವಾದ ಸಾಯಿಲೇ ಸಾಮಾನ್ಯ ಇಲ್ಲಿರೋದು. ಟೆಸ್ಟ್ ಮಾಡಿದರೆ ಒಳ್ಳೆಯದು. ಈಗ ನೆಟ್ಟ ನಂತರ ಅದಕ್ಕೆ ಒಂದು ಗೊಬ್ಬರ ಆಗಲಿ, ಒಂದು ನೀರು ಪೂರೈಕೆ ಯಾವ ರೀತಿ ಮಾಡಿದ್ರಿ? ನೀರು ಪೂರೈಕೆ 3 ವರ್ಷದವರೆಗೆ ಕೊಡಬೇಕಾಗ್ತದೆ. ಮಳೆಗಾಲ ನಿಂತ ಮೇಲೂ ಕೂಡ, ವಿಂಟರ್ಲಿ ಸಮ್ಮರ್ಲಿ ತುಂಬ ನೀರು ಬೇಕಾಗಿಲ್ಲ. ಫ್ಲಡಿಂಗ್ ಏನೋ ಅವಶ್ಯಕತೆ ಇಲ್ಲ ನೀರಿಂದು. ವಾರಕ್ಕೊಂದು ನಾನು ಡ್ರಿಪ್ ಇರಿಗೇಷನ್ ಮಾಡಿದ್ದೇನೆ. ಆಲ್ಟರ್ನೇಟ್ ಡೇಸ್ಗೆ ಒಂದ್ಸರಿ ನೀರು ಕೊಟ್ಟರೆ ಸಾಕು, ಅಥವಾ ವಾರಕ್ಕೊಂದು 2 ದಿವಸ ನೀರು ಕೊಟ್ಟರೆ ಸಾಕು. ಆಮೇಲೆ 3 ವರ್ಷ ಆದಮೇಲೆ ಈಲ್ಡಿಂಗ್ ಸ್ಟಾರ್ಟ್ ಆಗ್ತದೆ. ಬಟ್ ಕಟಿಮಾನ್ ಆಗಲ್ಲ, ಅದು ಒಂದೇ ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ ಈಲ್ಡಿಂಗು. ಬೇರೆ ತಳಿಗಳೆಲ್ಲ 3 ವರ್ಷ ಆದಮೇಲೆ ಹೂಬಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆವಾಗ ಮಳೆಗಾಲ ಮುಗಿದ್ಮೇಲೆ ಟೋಟಲ್ ನೀರು ನಿಲ್ಲಿಸ್ಬಿಡ್ಬೇಕು. ಅಂದರೆ ವಾಟರ್ ಸ್ಟ್ರೆಸ್ ಕೊಡಲೇಬೇಕು. ನೀರು ಕೊಟ್ಟರೆ ಗಿಡ ಚಿಗುರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಹೂ ಬರೋದಿಲ್ಲ. ಸ್ಟ್ರೆಸ್ ಕೊಟ್ಟಾಗ ಹೂ ಬರ್ತದೆ, ಸರಿಯಾಗಿ ಚಳಿ ಬಿದ್ದರೆ. ಆಮೇಲೆ ಹೂ ಬಂದು ಸಣ್ಣ ಸಣ್ಣ ಮಿಡಿ ಕಾಣ್ಲಿಕ್ಕೆ ಶುರು ಆದ್ಮೇಲೆ ಆವಾಗ ನೀರು ಕೊಟ್ಟರೆ ಸಾಕು. ಅದು ವಿಶೇಷ ನೀರು ಬೇಕಾಗಿಲ್ಲ, ಕಮ್ಮಿ ಕಂಟ್ರೋಲ್ ಮ್ಯಾನರ್ಲಿ ತಿಂಗಳಿಗೆ 1-2 ಸಲ ನೀರು ಕೊಟ್ಟರೆ ಸಾಕು.
ಆಮೇಲೆ ಇದರ ಒಂದು ಸವರುವಿಕೆ ಅಥವಾ ಒಂದು ಪ್ರೂನಿಂಗ್ ಯಾವಾಗ ಮಾಡಬೇಕಾಗುತ್ತೆ? ಹೌದು, ಪ್ರೂನಿಂಗ್ ಅಂದ್ರೆ ಅದು ಹಾರ್ವೆಸ್ಟ್ ಆದ್ಮೇಲೆ ನೆಲಕ್ಕೆ ಬಗ್ಗಿರೋ ಗೆಲೆಗಳನ್ನೆಲ್ಲ ಕಟ್ ಮಾಡಿ ಹಾಕಬೇಕಾಗ್ತದೆ. ಆಮೇಲೆ ಒಳಗೆ ಗಾಳಿ ಬೆಳಕು ಸೂರ್ಯನ ಬೆಳಕು ಚೆನ್ನಾಗಿ ಹೋಗುವಾಗ ಅದು ತುಂಬಾ ಕ್ರೋಡ್ ಆಗಿದ್ರೆ ಅದನ್ನು ಪ್ರೂನಿಂಗ್ ಮಾಡಿದ್ರೆ ಒಳ್ಳೆ ಇದು ಬರ್ತದೆ. ನೆಕ್ಸ್ಟ್ ಫ್ಲವರಿಂಗ್ ಚೆನ್ನಾಗಿ ಬರ್ತದೆ. ಒಳಗಡೆ ಗಾಳಿ ಬೆಳಕು ಚೆನ್ನಾಗಿ ಹೋಗಬೇಕು. ಗೆಲ್ಲುಗಳು ವಿಪರೀತ ಬಂದು ಒಳಗೆ ಕತ್ಲು ಬುಷ್ನ ಒಳಗಡೆ ಕತ್ಲು ಆವರಿಸಿರಬಾರ್ದು. ಹಾಗೆ ಸವರುವಿಕೆ ಮಾಡಿದ್ರೆ ಒಳ್ಳೇದು. ಈಗ ನೀವು ಹಾಕಿದಂತಹ ಗಿಡಗಳು ಇದರ ಈಗ ತಳಿಗಳ ಆಯ್ಕೆ ಮಾಡಿದ ನಂತರ ಆ ಗಿಡಗಳನ್ನು ಒಂದು ಖರೀದಿ ಮಾಡ್ಲಿಕ್ಕೆ ಎಲ್ಲೆಲ್ಲಿ ಹೋಗಿದ್ರಿ ನೀವು? ಅಂದ್ರೆ ನಾನು ಪರ್ಸನಲ್ ಆಗಿ ಭೇಟಿ ಕೊಟ್ಟಿಲ್ಲ. ಭುವನೇಶ್ವರ ಸೆಂಟ್ರಲ್ ಹಾರ್ಟಿಕಲ್ಚರ್ ಎಕ್ಸ್ಪರಿಮೆಂಟೇಷನ್ ಅಲ್ಲಿಂದ ಫೋನ್ ಮಾಡಿ ನರ್ಸರಿ ಡಿಪಾರ್ಟ್ಮೆಂಟ್ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಕೆಲವು ಜಾತಿ ಗಿಡ ತರಿಸಿದೆ. ಆಮೇಲೆ ಇನ್ನು ಮೇಜರ್ ಆಗಿ ತರಿಸಿದ್ದು ನಾನು ಕಲ್ಕತ್ತಾದಿಂದ ವೆಸ್ಟ್ ಬೆಂಗಾಲ್ ನರ್ಸರಿಗಳು ತುಂಬ ಫೇಮಸ್. ಅವರು ಎಲ್ಲ ನರ್ಸರಿ ಮಹಾಸಾಧಕರು. ಪ್ರಪಂಚದಲ್ಲಿ ಎಲ್ಲ ವೆರೈಟಿ ಗಿಡಗಳು ಅಲ್ಲಿ ಲಭ್ಯ ಇದೆ. ಬಟ್ ಮೋಸನೂ ಮಾಡ್ತಾರೆ. ಹುಡುಕ್ಬಿಟ್ಟು ನಾವು ವಿ ಶುಡ್ ಅಪ್ರೋಚ್ ಅಟ್ ರೈಟ್ ಸೋರ್ಸು. ಏನೋ ಹೇಳಿ ಏನೋ ಕಳಿಸ್ತಾರೆ. 3 ವರ್ಷ ಆದಮೇಲೆ ಅದು ಹಣ್ಣು ಬಂದಮೇಲೆ ಗೊತ್ತಾಗ್ತದೆ. ಒಳ್ಳೆಯವರಿದ್ದಾರೆ, ಒಳ್ಳೆ ಸೋರ್ಸ್. ಹೆಚ್ಚಾಗಿ ನಾನು ತರಿಸಿದ್ದು ಕಲ್ಕತ್ತಾದಿಂದಲೇ. ಆಮೇಲೆ ರಾಜಸ್ಥಾನ್ ತರಿಸಿದ್ದೇನೆ, ಬಿಹಾರದಿಂದ ತರಿಸ್ತೇನೆ. ಇದೆಲ್ಲ ಸಮಸ್ಯೆ ಅಂದರೆ ಕೆಲವು ಆನ್ಲೈನ್ ಕಳಿಸ್ಕೊಡ್ತಾರೆ. ಅವ್ರು ಚೆನ್ನಾಗಿ ಪ್ಯಾಕಿಂಗ್ ಮಾಡ್ತಾರೆ, ಬಟ್ ಅದು ಸತ್ತು ಹೋಗ್ತದೆ. ಅಲ್ಲಿಂದ ತಲುಪುವಾಗ ದಿವಸ ಹಿಡಿತದ ತಗಲ್ತದ? ಹೌದು, 8 ದಿವಸ ಹಿಡಿದಿದೆ. ಒಂದು ಫಾಸ್ಟ್ ಬಂದ್ರೆ ಒಂದು 6 ದಿವಸ 7 ದಿವಸ ಹಿಡಿತದೆ. ಅದು ಎಲ್ಲೆಲ್ಲ ಬರ್ತಲ್ಲ. ಬಿಹಾರ ಭಾಳ ದೂರ ಇದಲ್ಲ, ಡೈರೆಕ್ಟ್ ಬರೋದಿಲ್ಲ. ಅದು ಎಲ್ಲೆಲ್ಲಿಗೆ ಹೋಗಿ ಎಲ್ಲೆಲ್ಲಿ ಬರ್ತದೆ. ಅಂದ್ರೆ ಪ್ಯಾಕೆಟ್ ಅನ್ನು ಬೇರೆ ಬೇರೆ ಇದರಲ್ಲಿ ಸ್ಥಳಗಳಿಗೆ ಚೇಂಜ್ ಮಾಡಬೇಕಾದ್ರೆ ಅದು ತೆಗ್ದು ಬಿಸಾಡ್ತಾರೆ. ಗ್ರಾಫ್ಟ್ನ ಜಾಯಿಂಟ್ ಹತ್ರ ಅದಕ್ಕೆ ಹಿಟ್ಟು ಬಿದ್ದಿರ್ತದೆ. ಪ್ಯಾಕೆಟ್ ಬಿಸಾಡ್ತಾರಲ್ಲ, ಹಾಗೆ ಸತ್ತೋಗೋ ಚಾನ್ಸಸ್ ಬಹಳ ಇರ್ತದೆ. ಈಗ ಹೇಳಿದ್ರಿ ಕಟಿಮೋನ್ ಮ್ಯಾಂಗೋ ವೆರೈಟಿ ಹೇಳಿದ್ರಿ, ಮಾವಿನ ತಳಿಯನ್ನು. ಎಷ್ಟು ಬದುಕಿತ್ತು? ಇಲ್ಲ, ಅದು ನನಗೇನು ಸಮಸ್ಯೆ ಆಗಿರಲಿಲ್ಲ. ಅದು ಯಾಕಂದರೆ ಕಲ್ಕಡದಿಂದ ಬಾಗಲಕೋಟೆಗೆ ಬಂದು, ಬಾಗಲಕೋಟೆಯಲ್ಲಿ ದೊಡ್ಡ ನರ್ಸರಿಗಳಿದ್ದಾರೆ, ಅಲ್ಲಿಗೆ ಟ್ರೈನಿಗೆ ಬಂದು ಅಲ್ಲಿಂದ ನನಗೆ ಆನ್ ರೋಡ್ ಬಂದಿರೋದು ಒಂದು ಗಿಡನೂ ಸರಿ 400 ಗಿಡ ತರಿಸಿದೆ. ಬಟ್ ಆನ್ಲೈನ್ ತರಿಸಿರೋದು ತುಂಬ ಸತ್ತೋಗಿದೆ. ಅದೇ ಭುವನೇಶ್ವರ ಸೆಂಟ್ರಲ್ ಹಾರ್ಟಿಕಲ್ಚರ್ ಎಕ್ಸ್ಪರಿಮೆಂಟೇಷನ್ ತರಿಸಿದ್ದು, ಅವರು ಪೋಸ್ಟಲ್ಲಿ ಕಳಿಸಿದ್ದು, ಸ್ಪೀಡ್ ಪೋಸ್ಟ್ 40 ಗಿಡ ಕಳಿಸಿದ್ದಾರೆ. ಒಂದದು ಸಣ್ಣ ಗಿಡ, ಅಷ್ಟೊಂದು ಏಜ್ ಸ್ಟೆಮ್ ದಪ್ಪ ಇರಲಿಲ್ಲ, ಸಪೋರ್ ಇದು ಒಳ್ಳೆ ಗಿಡ ಕಳಿಸ್ಬಿಡಿದೆ. 40 ಗಿಡ 37 ಗಿಡ ಸೋತಿದ್ದು, 3 ಗಿಡ ಉಳಿದಿದ್ದು. ಲಕ್ಕಿಲಿ ಅರ್ಕಾನಿಲಾಚಲ್ ಕೇಸರಿ 2 ಬದುಕುಳಿತು. ಇನ್ನೊಂದು 5-6 ವೆರೈಟಿ ಸತ್ಯ ಹೋಯ್ತು. ಸುಂದರ್ ಪ್ರಸಾದ್ ಯಾವ್ದಾದ್ರು ತರಿಸಿದೆ, ಬಾಂಬೆ ಗ್ರೀನ್, ಸುಂದರ್ ಪ್ರಸಾದ್, ಆಮೇಲೆ ಪ್ರಭಾಶಂಕರ್ ಅಂತ ಒಂದು ಉಳಿಯಿತು. ಈಗ ಒಂದು ಮಾವಿನ ಕೃಷಿಗೆ ಬರುವಂತಹ ರೋಗಗಳು ಯಾವುವು? ಯಾವ ರೀತಿ ಅದನ್ನು ಹತೋಟಿ ಮಾಡಬಹುದು? ರೋಗ ತುಂಬ ರೋಗ ಬರುತ್ತೆ. ಹೊಸ ಚಿಗುರು ಬಂದ ಕೂಡಲೇ ಒಂದು ಎಲೆ ಚಿಗುರು ಎಲೆಯನ್ನೇ ಬಾಟಮಲ್ಲಿ ಕಟ್ ಮಾಡುತ್ತೆ ಕೀಟಗಳು. ಅದಕ್ಕೆ ಇನ್ಸೆಕ್ಟಿಸೈಡ್ ಮತ್ತು ಫಂಗಿಸೈಡ್ ಹೊಡಿತಾನೆ ಇರಬೇಕು. ಸಾಮಾನ್ಯವಾಗಿ ಏನಂದರೆ ಗಿಡ ಸ್ವಲ್ಪ ದೊಡ್ಡದಾದ್ಮೇಲೆ ಅದು ಒಂದ್ಸರಿ ಹೊಡೆದು ಬಿಟ್ಟರೆ ಸಾಕಾಗೋದಿಲ್ಲ. ಅದು ಒಂದ್ಸರಿ ಹೊಡಿಬೇಕು. ಅದು ಮಳೆಗಾಲದಲ್ಲಿ ಅಂತೂ ಹೊಡೆದಕೊಳ್ಳೆ ಮಳೆ ಬಿದ್ದರೆ ತೊಳೆದು ಹೋಗ್ತದೆ. ಮಳೆಗಾಲದಲ್ಲಿ ಅಲ್ದಿದ್ರು ಕೂಡ 2 ಸರಿ 3 ಸರಿ ಒಂದು ದಿವಸ ಇಂಟರ್ವಲ್ ರಿಪೀಟ್ ಮಾಡಬೇಕು. ಇನ್ಸೆಕ್ಟಿಸೈಡ್ ಮತ್ತು ಫಂಗಿಸೈಡ್ ಹೊಡಿಲೇಬೇಕು. ಫಸ್ಟಿಗೆ ಒಂದು ರೌಂಡ್ ಆರ್ಗ್ಯಾನಿಕ್ ಇನ್ಸೆಕ್ಟಿಸೈಡ್ ಫಂಗಿಸೈಡ್ ಹೊಡೆದ್ರೆ ಸಾಕಾಗೋದಿಲ್ಲ, ಅಷ್ಟು ವಿಪರೀತ ಕೀಟಬಾಧೆ ಬರ್ತದೆ. ಫಸ್ಟಿಗೆ ಕೆಮಿಕಲ್ ಇನ್ಸೆಕ್ಟಿಸೈಡ್ ಫಂಗಿಸೈಡ್ಸ್ ಹೊಡೆದು ಟೋಟಲಿ ಗಿಡವನ್ನು ಡಿಸ್ಇನ್ಫೆಕ್ಟ್ ಮಾಡಿದಾಗ ಅದ್ರಲ್ಲಿ ತುಂಬ ನಮ್ಮನೆ ಮ್ಯಾಂಗೋ ಹಾಪರ್ಸ್ ಅಂತ ಒಂದು ಕೀಟ ಇದೆ, ಜಿರ್ಲೆದು ಮರಿ ಇದ್ದಾಗ ಇರ್ತದೆ. ಅದು ಬುಸ್ ಅಂತ ಹಾರ್ತದೆ ಗಿಡದಿಂದ. ಹೊಡಿಬೇಕಾದ್ರೆ ಅಷ್ಟು ಪ್ರಮಾಣದಲ್ಲಿ ಗಿಡದ ಗೆಲ್ಲಲ್ಲಿ ಕೂತಿರ್ತದೆ, ಎಲೆ ಅಡಿಲಿ ಕೂತಿರ್ತದೆ. ಅದೆಲ್ಲ ಡಿಸ್ಇನ್ಫೆಕ್ಟ್ ಆದ್ರೆ ಸಾಕು, ಫ್ಲವರಿಂಗ್ ಆಗಿಬಿಡ್ತದೆ. ಹೂ ಬರೋ ಬಡ್ಸ್ ಉಂಟಲ್ಲ, ಅಲ್ಲೇ ಡ್ಯಾಮೇಜ್ ಬರ್ತದೆ. ಅದನ್ನು ಇಡೀ ಮರವನ್ನು ಡಿಸ್ಇನ್ಫೆಕ್ಟ್ 2 ಸರಿ ಹೊಡಿಬೇಕು. ಒಂದ್ಸರಿ ಹೊಡೆದ್ರೆ ಸಾಕಾಗಲ್ಲ. 2 ಸರಿ ಒಂದು 15 ದಿವಸ ಗ್ಯಾಪಲ್ಲಿ 2 ಇಂಟರ್ವಲ್ ಹೊಡೆದ್ರೆ ಮೋಸ್ಟ್ ಲೈಕ್ಲಿ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಒಂದ್ಸರಿ, ಆಮೇಲೆ ಡಿಸೆಂಬರ್ ಲಾಸ್ಟಿಗೆ 2 ಸರಿ ಹೊಡೆದ್ರೆ ಚಳಿ ಸ್ವಲ್ಪ ಬಿದ್ದರೆ ಆರಾಮಾಗಿ ಹೂ ಬರ್ತದೆ. ಹೂ ಬಂದ ನಂತರ ಮತ್ತೆ ಏನಾದರೂ ಹೊಡಿಬೇಕಾಗ? ಹೌದು, ಹೂ ಬಂದ ನಂತರ ನೋಡಬೇಕು. ಹೂ ಬಂದ ನಂತರ ಹೂವನ್ನು ಡ್ಯಾಮೇಜ್ ಮಾಡೋ ಕೀಟ ಇದೆ, ಅದಕ್ಕೆ ಲೈಟ್ ಯಾವುದು ಆರ್ಗ್ಯಾನಿಕ್ ಇನ್ಸೆಕ್ಟಿಸೈಡ್ ಫಂಗಿಸೈಡ್ ಇದೆ, ಅದು ಹೊಡೆದ್ರೆ ಸಾಕು. ಯಾವುದು ನೀವು ಆರ್ಗ್ಯಾನಿಕ್ ಇದನ್ನು ಬಳಸ್ತೀರಿ? ಆರ್ಗ್ಯಾನಿಕ್ಕಲ್ಲಿ ನೀಮ್ ಆಯಿಲ್ ಒಂದು ಹಾಕ್ತೇವೆ, ಕೀಟನಾಶಕ. ಶಿಲೀಂಧ್ರನಾಶಕದಲ್ಲಿ ಸೊಡೋಮೋನಾಸ್ ಫ್ಲೋರಸೆನ್ಸು, ಬವೇರಿಯಾ ಬಸಿಯಾನ, ಆಮೇಲೆ ಇಂಥದ್ದೆಲ್ಲ ತುಂಬ ಇದೆ. ಸೂಕ್ಷ್ಮಾಣುಜೀವಿ ಗೊಬ್ಬರಗಳು ಅಂತ ಹೇಳ್ತಾರೆ, ಅದು ತುಂಬ ಸೂಕ್ಷ್ಮಾಣುಜೀವಿಗಳಿದೆ. ಅದು ನೆಟ್ಟಲ್ಲಿ ಸ್ಟಡಿ ಮಾಡಿ ನಮಗೆ ಯಾವ್ದು ಬೇಕೋ ಆನ್ಲೈನ್ ತರಿಸ್ಬೇಕು. ಅದು ಯಾವುದು ಅಂಗಡಿಗಳಲ್ಲಿ ಸಿಗೋದಿಲ್ಲ, ಲಭ್ಯತೆ ಇಲ್ಲ. ಮಂಗಳೂರಲ್ಲಿ ಸಿಗೋದಿಲ್ಲ, ಉಡುಪಿಯಲ್ಲಿ ಸಿಗೋದಿಲ್ಲ. ಈಗ ಮಾವಿನ ಕೃಷಿಯಲ್ಲಿ ಒಂದು ಉತ್ತಮ ಇಳುವರಿ ಪಡೆಯಲು ಅನುಸರಿಸಬೇಕಾದಂತಹ ಕ್ರಮಗಳೇನು? ಕೀಟನಾಶಕ ಶಿಲೀಂಧ್ರನಾಶಕ ಹೊಡಿಲೇಬೇಕು. ಗಿಡವನ್ನು ಡಿಸೀಸ್ ಫ್ರೀ ಆಗಿ ಇಟ್ಕೊಂಡ್ರೆ ಉತ್ತಮ ಇಳುವರಿ ಬಂದೇ ಬರ್ತದೆ. ರೋಗ ಅಟ್ಯಾಕ್ ಆದಕ್ಕೆ ನೋಡ್ಕೊಂಡ್ರೆ ಆಯಿತು. ಅಲ್ಲ, ರೋಗ ಅಟ್ಯಾಕ್ ಆಗ್ತದೆ, ಆಗದೆ ಕ್ಲೀನ್ ಮಾಡಿ ಗಿಡವನ್ನು ಕ್ಲೀನ್ ಮಾಡಿ ಇಟ್ಟರೆ ಆಯಿತು. ಪ್ರೂನಿಂಗ್, ಅದು ಸವರುವಿಕೆ ಪ್ರತಿ ವರ್ಷ ಮಾಡಬೇಕು. ಒಣಗಿದ ಗಿಡಗಳನ್ನು ತೆಗಿಬೇಕು. ಗಿಡದ ಒಳಗಡೆ ಕ್ಲೀನಾಗಿ ಗಾಳಿ ಬೆಳಕು ಓಡಾಡುವಂತ ಮಾಡಬೇಕು. ಶೇಪ್ ಕೊಟ್ಟರೆ ಹಾರ್ವೆಸ್ಟಿಂಗ್ ಈಸಿ ಆಗ್ತದೆ. ಇಲ್ಲಾಂದ್ರೆ ವಿಪರೀತ ಗಿಡ ದೊಡ್ಡದಾಗ್ತದೆ. ಆದಷ್ಟು ಡ್ವಾರ್ಫ್ ವೆರೈಟಿ, ಸೋಮಿ ಡ್ವಾರ್ಫ್ ವೆರೈಟಿನ ಹಾಕಿದರೆ ಒಳ್ಳೆಯದು. ಈಗ ಬಂದಿರೋದು ವೆರೈಟಿ ಎಲ್ಲ ತುಂಬ, ಈಗ ಅಂಬಿಕಾ, ಅರುಣಿಮಾ ಇದೆಲ್ಲ ಲಕ್ನೋ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಸಬ್ ಟ್ರಾಪಿಕಲ್ ಹಾರ್ಟಿಕಲ್ಚರ್ ಅಂತ ಓದಿದೆ. ಇದೆಲ್ಲ ಗಿಡಗಳು ಹಾಕಿದ್ದೇನೆ, ಇನ್ನೂ ನೋಡ್ಬೇಕು ಬರ್ತದಲ್ವ ಅಂತ. ಅದು ಬಂದರೆ ಎಕ್ಸಾಟಿಕ್ ವೆರೈಟೀಸ್, ಅದ್ರ ಡೌಟೇ ಇಲ್ಲ. ಅರುಣಿಕಾ ಅಂತ ಹೇಳೋದು ಆಮ್ರಪಾಲಿ ಇಂಟು ವನರಾಜ್, ಅಂಬಿಕಾ ಅಂತ ಹೇಳೋದು ಆಮ್ರಪಾಲಿ ಇಂಟು ಜನಾರ್ದನ್ ಪಸಂದ್, ಅರುಣಿಮಾ ಅಂತ ಹೇಳೋದು ಆಮ್ರಪಾಲಿ ಇಂಟು ಸೆನ್ಸೇಷನ್. ಆಮ್ರಪಾಲಿ ಇಟ್ ಸೆಲ್ಫ್ ಇಸ್ ಎ ಡ್ವಾರ್ಫ್ ವೆರೈಟಿ, ಅದಕ್ಕೆ ಅದನ್ನು ಯೂಸ್ ಮಾಡಿದ್ದಾರೆ. ಹಾಗೆ ಗಿಡಗಳು ಡ್ವಾರ್ಫ್ ಇರ್ತವೆ, ಹಾರ್ವೆಸ್ಟಿಂಗ್ ಸುಲಭ ಆಗ್ತದೆ. ಡ್ವಾರ್ಫ್ ಆದಷ್ಟು ಗಿಡಗಳು 60, 70, 80 ಅಡಿ ಹೋದರೆ ಹಾರ್ವೆಸ್ಟಿಂಗ್ ಭಾಳ ಕಷ್ಟ ಆಗ್ತದೆ. 10-15 ಅಡಿಗೆ ಸೀಮಿತ ಆದರೆ ಹಾರ್ವೆಸ್ಟ್ ಸುಲಭ ಆಗ್ತದೆ.
ದೇಶಿ ತಳಿಗಳಲ್ಲಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಎಷ್ಟು ಅಂತರ ಇಡಬೇಕಾಗತ್ತೆ? ಅದು ದೇಶಿ ತಳಿ ನೋಡ್ಕೊಂಡು ಈಗ ಸೆಮಿಡಾರ್ಫ್ ವೆರೈಟಿಗೆ 6 ಮೀಟರ್, ರತ್ನ ಅಂತ ಹೇಳುವಂಥ ವೆರೈಟಿ ಸೆಮಿಡಾರ್ಫ್ ಅದು ಸಹ ಅಡಿಯಲ್ಲಿ ಆಗಲೇ ಹೋಗ್ತದೆ. ಅದಕ್ಕೊಂದು 25 ಅಡಿ ಬೇಕಾಗ್ತದೆ. ಅಲ್ಟ್ರಾ ಹೈ ಡೆನ್ಸಿಟಿಯಲ್ಲಿ UHDP ಅಲ್ಟ್ರಾ ಹೈ ಡೆನ್ಸಿಟಿ ಅದರಲ್ಲಿ ಕೆಲವರು ಈಗೆಲ್ಲ ತುಂಬ ಪ್ರಯತ್ನಗಳು ಮಾಡ್ತಾರೆ. 1 ಎಕರೆಗೆ 600 ಗಿಡ ಈಗೆಲ್ಲ ಮಾಡ್ತಾರೆ. ಬಟ್ ಅದರಲ್ಲಿ ವಿಪರೀತ ಸೌರಕ್ಕೆ ಇರ್ತದೆ. ಟ್ರೈನ್ ಸ್ಟಾಫ್ ಸಿಗೋದಿಲ್ಲ. 3 ಅಡಿ 2 ಅಡಿಗೆ ಒಂದೊಂದು ಹಾಕಿದರೆ ಅದು ಆಗೋದಿಲ್ಲ. ಅದು ಅದಕ್ಕಿಂತ 25 ಅಡಿ ಹಾಕಿದ್ರೆ ಸೇಫ್. 20ರಿಂದ 25 ಅಡಿ. ವಿದೇಶಿ ತಳಿಗಳಾದ್ರೆ ಎಷ್ಟು ಅಂತರ ಬೇಕಾಗ್ತದೆ? ಅದರಲ್ಲೂ ತಳಿ ಮೇಲೆ ಡಿಪೆಂಡ್. ವಿದೇಶಿ ತಳಿ ಜನರಲ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ಕುಬ್ಜ ತಳಿ ಆದ್ರೆ ದೇಶಿ ತಳಿ ಎಷ್ಟೇ ಕುಬ್ಜ ತಳಿ ಹತ್ತಿರ. ಈಗ ನೋಡಿ, ಇನ್ನೊಂದು ಸಕ್ಸಸ್ಫುಲ್ ವೆರೈಟಿ ಅಂದರೆ ನನ್ನ ತೋಟದಲ್ಲಿ ಹಾಕಿರುವಂಥದ್ದನ್ನು ಅಮೇರಿಕನ್ ಪಾಲ್ಮರ್ ರೆಡ್ ಅಂತ. ಅದ್ರ ಹೆಸರು ತೋತಾಪುರಿ ಮತ್ತು ಮುಂಡಬ್ಬದ್ದು ಸ್ಮೆಲ್ ಇದೆ, ಪರಿಮಳ ಇದೆ, ಅಂದರೆ ಒಳ್ಳೆ ಹಣ್ಣು. ಬಟ್ ಏನು ಅಂದರೆ ಅದು 500 ಗ್ರಾಮ್ ಗಾತ್ರ ಸೈಜ್ ಬರ್ತದೆ. ಒಂದು 300 ಗ್ರಾಮಿಂದ ಒಂದು ಆ್ಯಾವ್ರೇಜ್ ಆಗಿ 600 ಗ್ರಾಮ್ವರೆಗೆ ಬರ್ತದೆ. ಒಂದೊಂದ್ಸರಿ 1 kg ಬರ್ತದೆ. ವಿಪರೀತ ಕಲರ್ಡ್ ವೆರೈಟಿ, ಕೆಂಪು ಅಂದರೆ ಕಣ್ಣಿಗೆ ರಾಚುವಂಥ ಕಲರ್, ಒಳ್ಳೆ ಈಲ್ಡ್ ಬರ್ತದೆ. ನನ್ನ ಒಂದು ಗಿಡ ನಾನು ಹಾಕಿದ್ದು 6 ವರ್ಷದಲ್ಲಿ ಈಲ್ಡೇ ಬರಲಿಲ್ಲ. 6ನೇ ವರ್ಷ ನನಗೆ ತಲುಪಿಸಾಯ್ತು, ಏನಪ್ಪ ಇದು ಹಾಕಿದ್ದೇನೆ ಇನ್ನೂ 6 ವರ್ಷ ಆಯ್ತು ಹೂವು ಬಿಟ್ಟಿಲ್ಲ. 6ನೇ ವರ್ಷಕ್ಕೆ ಹೂ ಬಂತು. ಹೂ ಒಂದು 50% ಗಿಡದಲ್ಲಿ ಫ್ಲವರಿಂಗ್ ಆಗಿದೆ. 50% ಫ್ಲವರಿಂಗ್ಗೆ 1.5 ಕ್ವಿಂಟಲ್ ಹಣ್ಣಾಗಿದೆ. 400 ಹಣ್ಣಾಗಿದೆ. ಮಾರ್ಕೆಟ್ ಮಾಡ್ಲಿಕ್ಕೆ ಭಾಳ ಸುಲಭ. ಈ ವರ್ಷ ನೀವು ಎಷ್ಟು ಮಾವಿನ ಹಣ್ಣುಗಳನ್ನು ಮಾರುಕಟ್ಟೆಗೆ ತಲುಪಿಸಿದ್ರಿ? ಹೇಗೆ ಇದರ ಮಾರುಕಟ್ಟೆ ಹೇಗೆ? ಮಾರುಕಟ್ಟೆ ಭಾಳ ಸುಲಭ ಇದೆ. ನಾನು ಅನುಭವದ ಪ್ರಕಾರ ಮಾರುಕಟ್ಟೆ ಜಾಸ್ತಿ ತಲುಪಿಸಿ ಮಾಡೋ ಅವಶ್ಯಕತೆ ಇಲ್ಲ. ಒಳ್ಳೆ ಹಣ್ಣು, ಕ್ವಾಲಿಟಿ ಹಣ್ಣು ಕೊಟ್ಟರೆ, ಈಗ ಅಂಗಡಿಗೆ ಹೋಗುವಂಥ ಜನರು ಅಂಗಡಿಯಿಂದ ದೂರ ಆಗ್ತದೆ, ಅಂಗಡಿಯಲ್ಲಿ ತಗೊಳ್ತಲ್ಲ, ಇದೆಲ್ಲ ಕಾರಣಗಳಿಂದಾಗಿ. ಆಗ ನಾವು ಒಳ್ಳೆ ಸಾವಯವ ರೀತಿಯಲ್ಲಿ ಬೆಳೆದಂತು ನ್ಯಾಚುರಲ್ ಆಗಿ ಹಣ್ಣು ಮಾಡಿದ ಹಣ್ಣುಗಳು, ಮತ್ತು ಅದು ಫುಲ್ ಮೆಚುರಿಟಿ ಪೀರಿಯಡ್ ರೀಚ್ ಆಗಿ ಕೊಯ್ದ ಹಣ್ಣುಗಳು. ಈಗ ಫಾರ್ ಎಕ್ಸಾಂಪಲ್ ಈಗ ಮುಂಡಪ್ಪ ಅಂತ ಹೇಳುವಂಥದ್ದು 120 ದಿವಸಕ್ಕೆ ಹಾರ್ವೆಸ್ಟಿಗೆ ಬರ್ತದೆ. ಅಂಗಡಿ ಬೇರೆಯವರೆಲ್ಲ ಕಮರ್ಷಿಯಲ್ ಇದು ಮಾಡೋರು ಏನು ಮಾಡ್ತಾರೆ, ಮುಂಡಪ್ಪವನ್ನು ಅದನ್ನು 80 ದಿವಸಕ್ಕೆ ಕೊಯ್ತಾರೆ. 80 ದಿವಸಕ್ಕೆ ಕೊಂಡಾಗ ಅದು ಟೇಸ್ಟ್ಗೆ ಇಷ್ಟೆಲ್ಲ ಸರಿಯಾಗಿ ಬರೋದಿಲ್ಲ. ಅಂಥ ಹಣ್ಣುಗಳು ಅಂಗಡಿ ಸಿಕ್ತು. ಒಂದು ಸರಿ ತಗೊಂಡವ್ರು ಮತ್ತೆ 2ನೇ ಸರಿ ಅವನ ಅಂಗಡಿ ಮುಖ ಹಾಕೋದಿಲ್ಲ. ನಾವು ಫುಲ್ 120 ಡೇಸ್ ವೆಯ್ಟ್ ಮಾಡಿ ಆವಾಗಲೇ ಹಾರ್ವೆಸ್ಟ್ ಮಾಡ್ತೇವೆ. ಅದು ನ್ಯಾಚುರಲ್ ಆಗಿ ರುಚಿ ಬಂದೇ ಬರ್ತದೆ, ಅದ್ರಲ್ಲಿ ಡೌಟೇ ಇಲ್ಲ. ಆಗ ಮತ್ತೆ ನಮ್ಮನ್ನು ಹೊಡ್ಕೊಂಡು ಬರ್ತಾರೆ. ಮನೇಲಿ ಒಂದು ಸ್ಕೇಲ್ ಇಟ್ಕೊಂಡು ಪ್ಯಾಕಿಂಗ್ ಮಾಡಲಿಕ್ಕೆ ಡಬ್ಬ ಇಟ್ಕೊಂಡು ಆರಾಮ್ ಎಲ್ಲ ಪ್ರತಿಯೊಂದು ಮನೆಯವರಿಗೆ 10 kg 20 kg 5 kg ಸಲೀಸ ತಗೊಂಡು ಹೋಗಿ ಮಾರ್ಕೆಟ್ ಇದೆ, ಮನೆಗೆ ಬಂದು ತಗೊಂಡು ಹೋಗ್ತಾನೆ ಸರ್ ಆರಾಮದಲ್ಲಿ. ಇವನ್ ಈ ವರ್ಷ ನಾನು ವಿಪರೀತ ಸೇಲ್ ಮಾಡೋದಿದ್ದು, ನಂದೆಲ್ಲ ಸಣ್ಣ ಗಿಡ, ದೊಡ್ಡ ಗಿಡ ಎಲ್ಲ ಅಲ್ಲ. ಆದರೂ ಒಂದು ಸಾಧಾರಣ 1 ಟನ್ವರೆಗೆ ಮಾರಿದ್ದೇನೆ. ನನ್ನ ಅಭಿಪ್ರಾಯದಲ್ಲಿ ಒಂದು 7-8 ಟನ್ವರೆಗೆ ಮನೆಯಲ್ಲೇ ಖಾಲಿ ಮಾಡ್ಬೋದು. ಮನೆಯಲ್ಲೇ ಕೂತ್ಕೊಂಡು ಖಾಲಿ ಮಾಡು. ಹಣ್ಣು ಮಾಡಲಿಕ್ಕೆ ಸಪ್ರೇಟ್ ಚೇಂಬರ್ ಎಲ್ಲ ಮಾಡಿ ಬೈ ಹುಲ್ಲು ಹಾಕಿ ಹಣ್ಣು ಮಾಡಿ ಎಲ್ಲ ಮಾಡ್ಬೋದು. ಆಮೇಲೆ ಶೆಲ್ಫ್ ಲೈಫ್ ಕೂಡ ಇಂಪಾರ್ಟೆಂಟ್. ಮಾವಿನ ಹಣ್ಣಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ಶೆಲ್ಫ್ ಲೈಫ್, ಲಾಂಗ್ ಶೆಲ್ಫ್ ಲೈಫ್ ಇರುವಂಥದ್ದು ಹಣ್ಣನ್ನು ಸೆಲೆಕ್ಟ್. ಈಗ ನಾನು ಅರ್ಕ ನೀಲಾಚಲ್ ಕೇಸರಿ ಅಂತ ಹೇಳಿದ್ರೆ ಅದು ಹಣ್ಣಾದ್ಮೇಲೆ 15 ವರ್ಷ ಇಡ್ಲಿಕ್ಕೆ ಆಗ್ತದೆ. ಅದನ್ನು ನೋಡಬೇಕು. ಅಂದರೆ ಈಗ ಒಂದು ಕಟಿಮೋನ್ನ ಬಗ್ಗೆ ಹೇಳಿದರೆ ಇದೊಂದು ಉಳಿದ ಒಂದು ಮಾವಿನ ಹಣ್ಣಿಗಿಂತ ಯಾವ ರೀತಿ ವಿಭಿನ್ನವಾಗಿದೆ? ವಿಭಿನ್ನ ಅಂದರೆ ಇದು ಸೀಸನ್ ತಪ್ಪಿಸಿ ಹಣ್ಣು ಫಸ್ಟ್ ವಿಭಿನ್ನತೆ ಯಾವುದೇ ಮಾರ್ಕೆಟಲ್ಲಿ ಮಾವಿನ ಹಣ್ಣೆ ಇಲ್ಲದೇ ಇದ್ದಾಗ ಅದು ಸಿಗ್ತದೆ. ಅದು ಮೆಣಸಿನಕಾಯಿನ ಫ್ಲೇವರ್ ಇದೆ. ಅದು ಟೋಟಲಿ ಸ್ವೀಟ್ ವೆರೈಟಿ. ಅದು ಹುಳಿ ಅಂತ ಬರೋದೇ ಇಲ್ಲ. ಮತ್ತು ಒಳಗಿನ ಗೆರಟೆ ಟಳ್ಳಾಗಿದೆ, ತುಂಬ ಗೆರಟಿದೆ. ಇಟ್ ಇಸ್ ಟೋಟಲಿ ಫೈಬರ್ಲೆಸ್, ಹೈ ಈಲ್ಡಿಂಗ್ ವೆರೈಟಿ. ಹಾಗೆ ಸೆಪ್ಟೆಂಬರ್ ಅಕ್ಟೋಬರ್ಲಿ ಸಹ ಮಾವಿನ ಇರುವುದಿಲ್ಲ. ಜನವರಿ ಫೆಬ್ರವರಿ ಮಾವಿನ ಇರುವುದಿಲ್ಲ. ಅದು ಸೀಸನ್ಲಿ ಕೊಡ್ತದೆ, ಸೀಸನ್ ತಪ್ಸಿನೂ ಕೊಡ್ತದೆ. ಆವಾಗ ಬರ್ತಾ ಇರ್ತದೆ. ವರ್ಷಕ್ಕೊಂದು ಎಷ್ಟು ಸರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅಂತ 3 ಸರಿ ಅಂತ ಖಂಡಿತ ಬರ್ತದೆ. ಇದರಲ್ಲಿ ನಿಮ್ಗೆ ಈಗ ಒಂದು ಹಾರ್ವೆಸ್ಟ್ ಮಾಡುವ ಟೈಮಲ್ಲಿ ಯಾವ ರೀತಿ ನೀವು ಅದನ್ನು ಕೊಯ್ಲು ಮಾಡ್ತೀರಿ? ಕೆಲಸದವ್ರು ಸಿಗ್ತಾರೆ. ದೋಟಿ ಬರ್ತದೆ, ಅದು ಬುಟ್ಟಿ ಇರ್ತದೆ, ಹೇಳೋದು ಅದು ಬುಟ್ಟಿ ಒಳಗೆ ಬೀಳ್ತದೆ. ಬುಟ್ಟಿ ಅಂತ ಹೇಳಿದ್ರೆ ಕೆಳಗೆ ಬಿದ್ದರೆ ಪೆಟ್ಟಾಗ್ತದೆ, ಹಾಳಾಗ್ತದೆ. ನೀವು ಅದನ್ನು ಯಾವ ರೀತಿ ಹಣ್ಣು ಮಾಡ್ತೀರಿ? ಹಣ್ಣು ಮಾಡಿ ಕೊಡುದಾ ಅಥವಾ ಹಾಗೆ ನೀವು? ಅಲ್ಲ, ಹಣ್ಣು ಮಾಡಿ ಕೊಡೋದು. ಕೆಲವು ಹಣ್ಣು ಮಾಡಿದ ಕೆಲವ್ರು ಹೇಳ್ತಾರೆ ನಮಗೆ 4 ದಿವಸ ಬಿಟ್ಟು ಹಣ್ಣು ಸಾಕು ಅಂತ ಹೇಳ್ತಾರೆ. ಅಂಥವ್ರಿಗೆ ನಾವು ಬೇರೆ ಟೈಪಲ್ಲಿ ಕೊಡ್ತೇವೆ. ಹಣ್ಣು ಮಾಡಿ ಕೊಡೋದ್ರೆ ಬೈ ಹುಲ್ಲಲ್ಲಿ ಹಾಕಿ ಹಣ್ಣು ಮಾಡಿದ್ರೆ ಒಳ್ಳೇದು. ಇನ್ನೊಂದು ಗೌರ್ಮೆಂಟ್ ಅಥವಾ ಡಿಪಾರ್ಟ್ಮೆಂಟ್ ಅಪ್ರೂವ್ಡ್ ರೈಪ್ನರ್ ಇದೆ, ಇಥಿಲೀನ್ ರೈಪನಿಂಗ್ ಅಂತ ಹೇಳ್ತಾರೆ. ಅದಕ್ಕೆ ಮಾವಿನ ಹಣ್ಣುಗಳು ಹಣ್ಣಾಗಬೇಕಾದ್ರೆ ಅವು ಇಥಿಲೀನ್ ಗ್ಯಾಸನ್ನು ರಿಲೀಸ್ ಮಾಡ್ತವೆ. ಮಾವಿನ ಹಣ್ಣು, ಬಾಳೆಹಣ್ಣು, ಯಾವ್ದಾರು ಹಣ್ಣುಗಳು ಹೊರಗಡೆಯಿಂದ ಇಥಿಲೀನ್ ಗ್ಯಾಸ್ ಕೊಡೋದು. ಅದಕ್ಕೊಂದು 3 ಗ್ರಾಮಿನ ಪ್ಯಾಕೆಟ್ ಬರ್ತದೆ. ಇಟ್ ಇಸ್ ನಾಟ್ ಹೆಲ್ತ್ ಹಜಾರ್ಡಸ್, ಗೌರ್ಮೆಂಟ್ ಅಪ್ರೂವ್ಡ್ ಮೆಥಡ್. ಅದು ಬಾಕ್ಸಿಗೆ ಒಂದು 10 kg ಬಾಕ್ಸ್ ಮಾವಿನಕಾಯಿ ಹಾಕಿದ್ರೆ ಅದಕ್ಕೊಂದು 4 ಪ್ಯಾಕೆಟ್ ಹಾಕಿ ಅದನ್ನು ಬಂದ್ ಮಾಡಿಟ್ರೆ ಅದು 4 ದಿವಸಕ್ಕೆ ಹಣ್ಣು ಹಾಕ್ತದೆ. ದಿಸ್ ಇಸ್ ನ್ಯಾಚುರಲ್ ಪ್ರೋಸೆಸ್. ಬೈ ಹುಲ್ಲು ಹಾಕಿದ್ರೆ ಇನ್ನೂ ಒಳ್ಳೇದು. ಒಂದು ಸಾಮಾನ್ಯ 1 ವರ್ಷದಲ್ಲಿ ಇಷ್ಟು ಬೆಳೆದ ನೀವು ಎಷ್ಟು ಆದಾಯ ಗಳಿಸಬಹುದು? ಇದರಲ್ಲಿ ಗಿಡಗಳ ಸಂಖ್ಯೆ ಮೇಲೆ ಹೋಗ್ತದೆ. ಸಾಧಾರಣ ಒಂದು 2 ಎಕರೆ ಜಾಗದಲ್ಲಿ ಒಂದು ಅಂದಾಜು ಒಂದು 300 ಮರ ಹಾಕಿದ್ರೆ ಹೈ ಡೆನ್ಸಿಟಿ ಮಿಕ್ಸ್ ಮಾಡಿ ಬೇರೆ ಬೇರೆ ರೇಟಿಗೆ ಬೇರೆ ಬೇರೆ ಗ್ಯಾಪಿಂಗ್ ಕೊಟ್ಟೆಲ್ಲ ಇದು ಮಾಡಿದರೆ ಮ್ಯಾಕ್ಸಿಮಮ್ ಪೀಕ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗೋದು ಅದು ಮುಟ್ಟೋದು 10ನೇ ವರ್ಷಕ್ಕೆ ಮುಟ್ಟೋದು. 3ನೇ ವರ್ಷದಿಂದ ಫಲ ಸ್ಟಾರ್ಟ್ ಆದರೂ ಕೂಡ 10ನೇ ವರ್ಷದಲ್ಲಿ ಮಾವು ಬೇಡ ಅಂದ್ರೆ ರಾಶಿ ಬರ್ತದೆ. ಆವಾಗ ಒಂದು 10ನೇ ವರ್ಷದಲ್ಲಿ ಒಂದು 2 ಎಕರೆಗೆ ಒಂದು 10 lakh ಪ್ಲಸ್ ತೆಗಿಬೋದು. ಇಂತಹ ಒಂದು ಮಾವಿನ ಗಿಡಗಳ ಒಂದು ಆಯುಷ್ಯ ಎಷ್ಟು? ಆಯುಷ್ಯ ತುಂಬ ಆಯುಷ್ಯದ 50 ವರ್ಷ 50 years ಪ್ಲಸ್ ಅಂತ ಹಿಡಿಬೋದು. 50 ವರ್ಷ ಪ್ಲಸ್ ಹಿಡಿಬೋದು. ಮತ್ತು ಅದಕ್ಕೆ ನಿತ್ಯ ಏನೋದಕ್ಕೆ ಕೆಲಸ ಇಲ್ಲಲ್ಲ.
ಒಂದ್ಸರಿ ಕ್ಲೀನ್ ಮಾಡಿ ಗೊಬ್ಬರ ಮಾಡಿದ್ರೆ ಸ್ವಲ್ಪ ಸ್ಪ್ರೇಗೆ ಕೊಡ್ತಾ ಬಂದರೆ ಆಯ್ತು. ಅದಕ್ಕೆ ಯಾವ ಇದು ಬೇಕಾ ಆ ಟೈಮಲ್ಲಿ ಅದು ಗೊಬ್ಬರ ಕೊಟ್ಟರೆ ಸಾಕು. ಆಮೇಲೆ ಕಟಿಮಾನ್ ಮಾವೆಲ್ಲ ಹೈಡ್ಲಿಂಗ್ ಬೇಕು, ಸ್ವಲ್ಪ ಗೊಬ್ಬರ ಜಾಸ್ತಿ ಹಾಕ್ಬೇಕು, ಅದು ಹೊಟ್ಟೆಗೆ ಜಾಸ್ತಿ ಹಾಕಬೇಕಾಗ್ತದೆ. ಹಾಕಿದಷ್ಟು ಜಾಸ್ತಿ ಜಾಸ್ತಿ ಬರ್ತದೆ, ಹಾಕಿದಷ್ಟು ಜಾಸ್ತಿ ಬರ್ತದೆ. ಅದು ಸಾಧಾರಣ 2 ವರ್ಷ ಗಿಡದಲ್ಲಿ 10 kg ಇಳ್ಳಿ ಕೊಡ್ತದೆ. 30-35 ಕಾಯಿ ಹಣ್ಣು ಬರ್ತದೆ. ಒಂದು ಎವರೇಜ್ 300-400 ಗ್ರಾಮಿನದ್ದು. ಒಂದು ಮಾವಿನ ಹಣ್ಣು ಒಂದು 500 ಗ್ರಾಮ್ ತೂಗಬಹುದು. 300ರಿಂದ ಅದು ಡಿಪೆಂಡ್ಸ್, ಅದರಲ್ಲಿ ಸಣ್ಣ ದೊಡ್ಡದು ಬರ್ತದೆ. ಒಂದು ಸಾಧಾರಣ 300ರಿಂದ ಒಂದೊಂದ್ಸರಿ 600 ಗ್ರಾಮ್ ಹಣ್ಣು ಬರ್ತದೆ. ಒಂದು ಎವರೇಜ್ 300 ಗ್ರಾಮ್ ತಡಿಬೋದು, 300-350 ಗ್ರಾಮ್ ತಡಿಬೋದು. 2 ವರ್ಷದ ಗಿಡದಲ್ಲಿ 10 kg ಅಂತ ಆರಾಮ್ಸ ಬರ್ತದೆ. ಮತ್ತು 3 ವರ್ಷ ಆದಾಗ ಒಂದು 15 kg ಜಂಪ್ ಆಗ್ತದೆ. ಒಂದು 4ನೇ ವರ್ಷಕ್ಕೆ ಒಂದು 30 kg ಬರ್ತದೆ. 5 ವರ್ಷ ಆದಾಗ ಒಂದು 70-80 kg ಬರ್ತದೆ. ಹೆಚ್ಚಾಗ್ತಾ ಹೋಗ್ತದೆ. ಹೆಚ್ಚಾಗ್ತದೆ. ಈಗ ನಿಮ್ಮ ತೋಟದಲ್ಲಿರುವಂತಹ ಇಷ್ಟು ಒಂದು 30-35 ವೆರೈಟಿಯ ತಳಿಗಳ ಒಂದು ಮಾವಿನ ಗಿಡಗಳಲ್ಲಿ ನೀವು ಅತ್ಯಂತ ಇಷ್ಟಪಟ್ಟಂತಹ ಮಾವಿನ ಒಂದು ಹಣ್ಣು ಯಾವುದು? ರತ್ನನೇ. ತುಂಬಾ ಚೆನ್ನಾಗಿದೆ. ಕಸ್ಟಮರ್ ರಿಯಾಕ್ಷನ್ ಭಾಳ ಇದೆ. ಅದು ತಗೊಂಡು ಹೋದ್ರೆ ಮತ್ತೆ ರಪಕ್ಕಂತ ಬಂದಿದ್ದಾರೆ. ಕೆಲವರು ಅದನ್ನು ಫೋನ್ ಮಾಡಿ ಬುಕ್ ಮಾಡಿದ್ದಾರೆ. ಮೊನ್ನೆ ಅವರು BC ರೋಡ್ನೊಬ್ಬರು ಪಾರ್ಟಿ ಒಬ್ರು ಬಂದಿದ್ದು. ನನಗೆ ಅವ್ರು ಯಾರು ಪರಿಚಯ ಇದ್ದಿಲ್ಲ, ಯಾರು ಹೇಳಿದ್ರೆ ನನಗೆ ಗೊತ್ತಿಲ್ಲ. ಫೋನ್ ಬಂತು ಮೊನ್ನೆ, ಅಂದರೆ ಒಂದು ತಿಂಗಳಾಯ್ತು ಹೆಚ್ಚು ಕಡಿಮೆ, ಒಂದು 25-30 ದಿವಸ ಆಯಿತು. ಮಾವಿನ ತೋಟ ನೋಡ್ಬೇಕು ನಿಮ್ಮದು, ನಾನು ಬರ್ತಾ ಇದ್ದೇನೆ, ಹಣ್ಣು ಯಾವ್ದು ರೆಡಿ ಅಂತ ಹೇಳಿದ್ರು. ರತ್ನ ಒಂದು 2 ಹಣ್ಣಿತ್ತು, ಲಾಸ್ಟ್ಗೆ ಅದು ಮಿಡಿಬಿದ್ದು ಒಂದು 2 ಹಣ್ಣಿತ್ತು. ಅದನ್ನ ಇಟ್ಟೆ. ಬಂದ ಕೂಡಲೇ ಒಂದು 5-6 ಜನ ಬಂದಿದ್ರು. ಆ ರತ್ನ ಅಂತ ತಿಂದ ಕೂಡಲೇ ಅವ್ರದ್ದು ಮಲ್ಲಿಕ ಅವ್ರಿಗೆ ಬರ್ತಾ ಹೋಯ್ತು ಅವ್ರಿಗೆ. ಆಮೇಲೆ ಗಡಿ ಬಿಡಿ ಮಾಡಿ ನನಗೆ 100 ಗಿಡ ಬೇಕು ತರಿಸ್ಕೊಡಿ ಅಂತ ಹೇಳಿದ್ರು. 100 ಗಿಡ ಅವ್ರು ತರಿಸ್ಕೊಟ್ಟು ಅವ್ರು ಪ್ಲಾಂಟಿಂಗ್ ಮಾಡಿ ಆಯ್ತು ಅವರು. ತಾವೇನು ನರ್ಸರಿ ಮಾಡ್ತೀರಾ ಅಥವಾ ಕಸಿ ಕಟ್ಟಿ ಗಿಡ ಸೇಲ್ ಮಾಡೋದೇನಾದರೂ ಮಾಡ್ತಾ ಇದ್ದೀರಾ? ನನ್ನ ಹತ್ರ ಇಲ್ಲ ಗಿಡ, ನಾನು ನರ್ಸರಿ ನಂತರ ಇಲ್ಲ. ಬಟ್ ಸಣ್ಣ ಪ್ರಮಾಣದಲ್ಲಿ ಮಾಡ್ತಾರೆ, ಇಲ್ಲ ಅಂತಲ್ಲ. ಒಂದು ಸ್ವಲ್ಪ ಗ್ರಾಫ್ಟಿಂಗ್ ಮಾಡ್ತೇನೆ. ಒಂದು 50 ಗಿಡ 100. ಈಗ ಮಳೆಗಾಲ ಕಾಟು ಗಿಡ ಸಿಗ್ತಲ್ಲ, ಒಂದು 100 ಗಿಡ ಮಾಡ್ತೇನೆ ಅಷ್ಟೇ. ದೊಡ್ಡ ಕ್ವಾಂಟಿಟಿ ಬೇಕಾದರೂ ತರಿಸ್ಕೊಡ್ತೇನೆ. ನಾನು ನೆಟ್ವರ್ಕಲ್ಲಿ ಇದೆ, ನಾನು ಆಲ್ರೆಡಿ ನೆಟ್ವರ್ಕ್ ಎಲ್ಲಿಂದಾದರೂ ತರಿಸ್ಕೊಡ್ತೇನೆ ಒಳ್ಳೆ ಗಿಡಗಳನ್ನು. ಈಗ ಒಬ್ಬರು ಒಂದು ಮಾವಿನ ಕೃಷಿ ಮಾಡಬೇಕು ಅಂತ ಇದ್ದರೆ ಅವರು ಯಾವ ರೀತಿಯಾದಂಥ ತಯಾರಿನ ಮಾಡಬೇಕು, ಯಾವ ರೀತಿಯಾದಂಥ ಅಂಶಗಳನ್ನು ಗಮನಿಸಬೇಕು ತಮ್ಮ ಮಾತುಗಳಲ್ಲಿ? ಅಂದರೆ ಸಾಯಿಲ್ ಟೆಸ್ಟ್ ಮಾಡಿಸಲೇಬೇಕು ಅಂತೇಳೋ ಅವಶ್ಯಕತೆ ಇಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಸಾಯಿಲ್ ಆಲ್ರೆಡಿ 5.5 pH 7.5 pH ಅದಕ್ಕೆ ಅದು ರಿಕ್ವೈರ್ಮೆಂಟು ಅದರ ಮಧ್ಯದಲ್ಲಿ ಇರ್ತದೆ. ಸಾಮಾನ್ಯ ಮಾಡಿಸಿದ್ರೆ ಒಳ್ಳೆಯದು. ಆಮೇಲೆ ನ್ಯೂಟ್ರಿಷನಲ್ಲಿ ಯಾವುದೋ ಇದಂಥ ಸಾಯಿಲ್ ಟೆಸ್ಟ್ ಡೆಫಿಷಿಯನ್ಸಿ ಇದ್ದರೆ ಅದಕ್ಕೆ ಸರಿಯಾದ ಗೊಬ್ಬರ ಹಾಕಲಿಕ್ಕೆ ಒಳ್ಳೆಯದಾಗ್ತದೆ. ಮತ್ತು ನೀರು ನಿಲ್ಲಬಾರ್ದು, ಲೋಮಿ ಸಾಯಿಲ್ ಅಂತ ಹೇಳ್ತಾರೆ. ನೀರು ಬಸ್ದು ಹೋಗುವಂಥ ಜಾಗ ಆಗಬೇಕು. ಅದು ಗ್ಯಾಪಿಂಗು. ಮತ್ತು ಅದಕ್ಕೆ 8 ಗಂಟೆ ಬಿಸಿಲು ಬೀಳಲೇಬೇಕು. ಅದಕ್ಕೆ ಶೇಡಲ್ಲಿ ಆಗೋದಿಲ್ಲ, ಯಾವುದೇ ಕಾರಣಕ್ಕೆ ಶೇಡಲ್ಲಿ ಆಗೋದೇ ಇಲ್ಲ. ಮರ ಬರ್ತದೆ, ಹಣ್ಣು ಏನು ಬರೋದಿಲ್ಲ. ಅದಕ್ಕೆ ಡೈರೆಕ್ಟ್ ಸನ್ಲೈಟ್ ಹೊಡಿಬೇಕು. ಮರ ದೊಡ್ಡದಾದ್ಮೇಲೆ ಅದಕ್ಕೆ ನೀರು ಬೇಡ, ಏನು ಬೇಡ, ಅದು ಎಂಥದ್ದು ಆಗೋದಿಲ್ಲ, ಸಾಯೋದಿಲ್ಲ. ಸ್ಲೋಪ್ ಒಳ್ಳೇದಾ, ಒಂದು ಲೆವೆಲ್ ಜಾಗ ಒಳ್ಳೇದಾ ಮಾವಿನ ಗಿಡಕ್ಕೆ? ಈಗ ಲೆವೆಲ್ ಒಳ್ಳೇದು. ಸ್ಲೋಪ್ ಅಷ್ಟೊಂದು ಇದಲ್ಲ. ಸ್ಲೋಪ್ ಆದರೆ ಹಾರ್ವೆಸ್ಟಿಂಗ್ ಎಲ್ಲ ಕಷ್ಟ ಆಗ್ತದೆ. ಸ್ವಲ್ಪ ಸ್ಲೋಪ್ ಇದ್ರೆ ಓಕೆ, ಪ್ರಾಬ್ಲಮ್ ಇಲ್ಲ, ನೀರು ನಿಲ್ಲೋದಿಲ್ಲ. ಹೊಸರು ಬರುವಂಥ ಜಾಗ ಇದ್ರೆ ಒಳ್ಳೇದಲ್ಲ. ಕೆಲವು ಸರಿ ಗುಡ್ಡವನ್ನೆಲ್ಲ ಕಡ್ದು ಬಿಟ್ಟು ಗುಡ್ಡದ ಪಕ್ಕದಲ್ಲಿ ನಮ್ಮ ಜಾಗ ಇದ್ದರೆ ಅದು ಮಳೆಗಾಲ ಇಲ್ಲಿ 15 ವರ್ಷ ಒಂದ್ಸರಿ ಎಡೆ ಬಿಡದೆ ಮಳೆ ಬರ್ತದೆ, ನೀರು ನಿಲ್ಲುವ ಚಾನ್ಸ್ ಇರ್ತದೆ. ಅಂಥ ಜಾಗ ಎಲ್ಲ ಒಳ್ಳೇದಲ್ಲ. ಮತ್ತು ಎಲ್ಲ ಸಾಯಿಲ್ ಆಗ್ತದೆ. ಅದು ಬ್ಲ್ಯಾಕ್ ಸಾಯಿಲು, ಇಲ್ಲದು ರೆಡ್ ಲ್ಯಾಟ್ರೈಟ್ ಸಾಯಿಲ್. ರೆಡ್ ಲ್ಯಾಟ್ರೈಟ್ ಸಾಯಿಲಲ್ಲಿ ಮಾವಿಗೆ ಭಾಳ ಒಳ್ಳೇದು, ಕಲರ್ ಒಳ್ಳೇದು ಬರ್ತದೆ. ಈಗ ಸಾವಯವ ಕೃಷಿ ಮಾಡ್ತಾ ಇದ್ರಿ, ಯಾವ ಗೊಬ್ಬರ ಬಳಸ್ತೀರಿ? ನಾನು ಎರೆಹುಳು ಗೊಬ್ಬರ ಹಾಕ್ತೇನೆ, ಹಟ್ಟಿ ಗೊಬ್ಬರ, ದನದ ಗೊಬ್ಬರ, ಎರೆಹುಳು ಗೊಬ್ಬರ. ಸೂಕ್ಷ್ಮಾಣುಜೀವಿ ಗೊಬ್ಬರಗಳು ಇದ್ದಾರೆ, ಒಳ್ಳೆ ತಯಾರಕರೆಲ್ಲ ಇದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇದ್ದಾರೆ. ಆಮೇಲೆ ಸ್ಪ್ರೇಗಳು ಒಂದು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಕೆಮಿಕಲ್ ಸ್ಪ್ರೇ ಯೂಸ್ ಮಾಡ್ತೀವಿ. ಯಾಕಂದರೆ ಕೀಟ ಬಾಧೆ, ಶಿಲೀಂಧ್ರ ಬಾಧೆ ಉಪದ್ರ ಇದೆ. ಅದು ಒಂದು ರೌಂಡ್ ಅದರಲ್ಲಿ ಹೊಡೆದು ಮತ್ತೆ ಅಗೇನ್ ನಾವು ಸ್ವಿಚ್ ಓವರ್ ಟು ಆರ್ಗ್ಯಾನಿಕ್ ಸ್ಪ್ರೇ. ಒಂದು ಸಲ ಹತೋಟಿಗೆ ಬಂದ ನಂತರ ನೀವು ಆರ್ಗ್ಯಾನಿಕ್ ಸ್ಪ್ರೇ? ಮತ್ತೆ ಆರ್ಗ್ಯಾನಿಕ್ ಹೋಗ್ತದೆ. ನಮ್ಮದು ಸಾವಯವ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 95% ಸಾವಯವನೇ. ಮಾರ್ಕೆಟ್ನಲ್ಲಿ ಎಷ್ಟೇ ಕ್ರಾಶ್ ಆಗಲಿ ನಮ್ದು ರೇಟ್ ಸಿಕ್ಕೇ ಈ ವರ್ಷ ಮಲ್ಲಿಕ ಎಲ್ಲ 80 ರೂಪಾಯಿ 100 ರೂಪಾಯಿ ಬಂದಿತ್ತು. ಆವಾಗಲೂ ಕೂಡ ನಾನು 200 ರೂಪಾಯಿ ಮಾರಿದ್ದೇನೆ. ಮಾರ್ಕೆಟಲ್ಲಿ ತಳಿಗಳೆಲ್ಲ ಇಟ್ ಇಸ್ ನಾಟ್ ಪ್ರಾಪರ್ಲಿ ಹಾರ್ವೆಸ್ಟೆಡ್, ಎಳ್ತನ್ನು ಕೊಯ್ದು ಹಣ್ಣು ಮಾಡ್ತಾರೆ. ನೀವು ಸಂಪೂರ್ಣವಾಗಿ ಹಣ್ಣಿಗೆ ಮೀಸಲಾಗಿಟ್ಟಿದ್ದೀರಿ? ಹೌದು. ಈಗ ಅಂದ್ರೆ ಈಗ ರತ್ನ ಆಗಲಿ ಇವೆಲ್ಲ ವರ್ಷದಲ್ಲಿ ಒಂದೇ ಬರಿ ಫಸಲು ಕೊಡುವುದು. ಕಟಿಮೋನ್ ಮಾತ್ರ ನಿಮಗೆ ವರ್ಷ ಇಡೀ ಫಸಲು ಸಿಗ್ತದೆ. ಹೌದು, ಕಟಿಮಾನು ಅಂದ್ರೆ ತುಂಬ ಬರುತ್ತೆ. ಕಟಿಮಾನು ಒಂದಲ್ಲ, ಇನ್ನು ಅದರಲ್ಲಿ ಟ್ರೈ ಮಾಡೋದು ತುಂಬ ನಾನು ಮಾಡಲಿಲ್ಲ. ಈಗ TJC ಮ್ಯಾಂಗೋ, ಶ್ರೀಲಂಕನ್ ವೆರೈಟಿ, ಇದಕ್ಕೆ TJC ಅಂತ ಹೇಳ್ತಾರೆ. TJC ಮ್ಯಾಂಗೋ ಅಂತಂದರೆ ಅದು ಎಕ್ಸ್ಪೋರ್ಟ್ ಕ್ವಾಲಿಟಿ ಮ್ಯಾಂಗೋ. ಅದು ಎಕ್ಸ್ಪೋರ್ಟ್ ಆಗ್ತದೆ ಶ್ರೀಲಂಕಾದಿಂದ. ಆಮೇಲೆ ಇನ್ನು ಹಂಗ್ಸಂಗ್ ರೆಡ್ ಡ್ರ್ಯಾಗನ್, ಅದು ಒಳ್ಳೇದು. ಇದೆಲ್ಲ ನಾನು ಟ್ರೈ ಮಾಡಲಿಲ್ಲ. ಇದು ಕಟಿಮಾನ ಒಂದು ಮಾತ್ರ ಟ್ರೈ ಮಾಡಿ ಹಾಕಿದ್ದು. ಬಟ್ ಅದರಲ್ಲಿ ಕೆಲವು ಕಳಪೆ ವೆರೈಟಿದು ಆಲ್ ಸೀಸನ್ ಇದೆ, ಅದ್ರ ಹಾಕ್ಬಾರ್ದು ಯಾವುದಕ್ಕೆ. ನಾನು ಅದನ್ನು ಕೈ ಸುಟ್ಕೊಂಡಿದ್ದೇನೆ. ಸದಾಬಾರ್ ಅಂತ ಒಂದು ಇದೆ, ಅದೇನು ಚೆನ್ನಾಗಿಲ್ಲ. ತಾಯಿ ಗ್ರೀನ್ ಅಂತಿದೆ, ಅದು ಕಳಪೆ. ಕಟಿಮೋನಿಗೆ ಕಿಲೋಗೆ ಎಷ್ಟು ಇದೆ ಇವಾಗ ಮಾರುಕಟ್ಟೆಯಲ್ಲಿ? ಮಾರುಕಟ್ಟೆ ಎಂಟರ್ ಆಗಲಿಲ್ಲ. ಅದು ಯಾರು ಬೆಳೆದಿಲ್ಲ. ಅದು ನಾ ಇಲ್ಲಿ ದಕ್ಷಿಣ ಜಿಲ್ಲೆಯಲ್ಲಿ ನಾನು ಗೊತ್ತಿಲ್ಲ. ಬಿಜಾಪುರದಲ್ಲಿ ಒಬ್ಬ ರೈತ ಬೆಳೆದಿದ್ದಾನೆ. ಅವನು 3,500 ಕಡೆ ಹಾಕಿದ್ದಾನೆ. ಅಲ್ಟಿಮೇಟ್ ಕನ್ಸ್ಯೂಮರಿಗೆ ಒಂದೇ ರೇಟ್ 150 ಕೊಟ್ಟಿದ್ದು. 150 ಅಂಗಡಿಯವ್ರು ತಗೊಂಡು ಅದನ್ನು 200ಕ್ಕೆ ಮಾರಿದವರು ಇದ್ದಾರೆ, 250ಕ್ಕೆ ಮಾರಿದವರು ಇದ್ದಾರೆ. 150 ರೂಪಾಯಿ ರೈತನ ಸಿಕ್ಕಿದ್ರೆ ಒಳ್ಳೆ ರೇಟ್ ಅದು. ಮತ್ತು ಆಫ್ ಸೀಸನ್ಲಿ 200 ರೂಪಾಯಿ ಆರಾಮ್ಸೆ ಸಿಗ್ತದೆ.
ಮಾವಿನ ಹಣ್ಣು ಇಲ್ಲದ ಟೈಮಲ್ಲಿ ಸಿಗುದೇ ವಿಶೇಷ ಅದು. ಹೌದಲ್ಲ, 1 ಟನ್ ಬೆಳೆದ್ರೆ 2 ಲಕ್ಷ ರೂಪಾಯಿ ಆಯ್ತಲ್ಲ, ಒಂದು 5 ಟನ್ ಬೆಳೆದ್ರೆ 10 ಲಕ್ಷ ರೂಪಾಯಿ ಆಯ್ತಲ್ಲ. ಅಂದ್ರೆ ನೀವು ಹೇಳೋದು ಇಲ್ಲೊಂದು ಕರಾವಳಿಯಲ್ಲಿ, ದಕ್ಷಿಣ ಕರಾವಳಿಯಲ್ಲಿ ಪರ್ಯಾಯ ಬೆಳೆಯಾಗಿ ಮಾವನ್ನು ಆಯ್ಕೆ ಮಾಡಬಹುದು ಅಂತ. ಖಂಡಿತ ಪರ್ಯಾಯ ಅಲ್ಲ, ಮೇನ್ ಬೆಳೆಯಾಗಿ ಮಾಡ್ಬೋದು. ನನ್ನ ತೋಟದ್ದು ನೋಡಿಕೊಂಡು ಸುಮಾರು ಜನ ಬಂತು ನಂತರ ಗಿಡ ತಗೊಂಡೋಗಿದ್ದಾರೆ. ಒಂದು 60 ಗಿಡ 70 ಗಿಡ ಈ ಪ್ರಮಾಣದಲ್ಲಿ, 1-2 ಗಿಡ ನಾನು ಹೇಳ್ತಾ ಇಲ್ಲ. ತೋಟ ಮಾಡ್ಲಿಕ್ಕೆ ಅಂತಲೇ ಕೆಲವರು ತಗೊಂಡಿದ್ದಾರೆ. ಅಕ್ಕಪಕ್ಕದಲ್ಲಿ ಹೆಜೆ ಮಾಡಿದ ಒಬ್ರು ತಗೊಂಡೋಗಿದ್ದಾರೆ. BC ರೋಡ್ ಮೊನ್ನೆ 100 ರತ್ನ ತಗೊಂಡೋದ್ರು. ಆಮೇಲೆ ಯರ್ಮಳ್ ಅವರು ಬಂದು 100 ಗಿಡ ತಗೊಂಡೋಗಿದ್ದಾರೆ. ಸೀಸನ್ ಬಂದ್ರೆ ಮಾವನ್ನು ನಾನು ಕಟ್ ಮಾಡಿ ಕೊಡ್ತೇನೆ ಅವ್ರಿಗೆ. ನಾನು ಆವಾಗ ತಿಂದ್ಬಿಟ್ಟು ಖುಷಿಯಾಗಿ ಟೆಸ್ಟ್ ಅಲ್ಲೇ ಸಿಗ್ತದಲ್ಲ. ಈಗ ಹವಾಮಾನ ಬದಲಾವಣೆ ಈ ಮಾವಿನ ಕೃಷಿಗೆ ಅಡ್ಡಗಾಲು ಹಾಕಿದ ಹೇಗೆ? ಅಕಾಲಿಕವಾದಂಥ ಮಳೆ ಇಲ್ಲಿ ಉಪದ್ರ ಕೊಟ್ಟಿದ್ದು ನನ್ನ ಅನುಭವಕ್ಕಂತ ಬಂದಿಲ್ಲ. ವಿಪರೀತ ಮಳೆ ಬಂದರೆ 1-2 ಕಾಯಿ ಉದುರ್ಬೋದು ಅಷ್ಟೇ, ನೆಗ್ಲಿಜಬಲ್ ಕ್ವಾಂಟಿಟಿ, ಅಷ್ಟೊಂದು ಉಪದ್ರ ಆಗುದಿಲ್ಲ. ಕಟಿಮಾನ್ ಮಾತ್ರ ಮಳೆಗಾಲದಲ್ಲಿ ಅದು ಉದ್ದಕ್ಕೆ ಬರ್ತಾ ಇರೋದ್ರಿಂದ ಜೋರು ಮಳೆ ಹೊಡೆದಾಗ 1-4 ಕಾಯಿ ಉದುರಿದ ದೊಡ್ಡ ಸಂಗತಿ ಆಗುದಿಲ್ಲ. ಅಂದ್ರೆ ನಿಮ್ಮಲ್ಲಿ ಸಾಮಾನ್ಯ ಯಾವಾಗ ಒಂದು ಫೆಬ್ರವರಿ ಮಾರ್ಚಿಂದ ಮಾವಿನ ಸೀಸನ್ ಆರಂಭ ಆಗ್ತದ? ಹೌದು, ಮಾರ್ಚಿಂದ ಇಟ್ಕೋಬಹುದು. ಮಾರ್ಚಿಂದ ಒಂದು ಸಾಮಾನ್ಯ ಮೇ ತನಕ, ಜೂನ್ ತನಕವ? ಜೂನ್ ಅಲ್ಲ, ಸೆಪ್ಟೆಂಬರ್ ಅಕ್ಟೋಬರ್. ಕಟಿಮಾನ್ ಬಿಟ್ಟು ಜೂನ್ ತನಕ. ಮೇ ಎಂಡಿಗೆ ಕ್ಲೋಸ್ ಆಗ್ತದೆ. ಕೆಲವು ಅರುಣಿಮಾ ಅಂತ ಹೇಳೋ ಒಂದು ವೆರೈಟಿ, ಅದು ಲೇಟ್ ವೆರೈಟಿ, ಜುಲೈ ಆಗಸ್ಟ್ ಸಿಗ್ತದೆ. ಅದು ಕಟಿಮಾನ್ ಸಿಗ್ತಾನೆ ಇರ್ತದೆ. ಈಗ ಒಂದು ಜೂನ್ ಕಳೆದ ನಂತರ ನೀವು ಯಾವ ರೀತಿಯಾದಂತಹ ಕೆಲಸಗಳನ್ನು ತೋಟದಲ್ಲಿ ಹಮ್ಮಿಕೊಳ್ತೀರಿ? ಯಾವೆಲ್ಲ ಕೆಲಸಗಳಿವೆ? ಜೂನ್ ಕಳೆದ ನಂತರ ಸೆಪ್ಟೆಂಬರ್ ಅಕ್ಟೋಬರ್ಲಿ ಗೊಬ್ಬರ ಹಾಕಬೇಕು. ನಮಗೆ ನವಂಬರ್ ಡಿಸೆಂಬರ್ಲಿ ಸ್ಪ್ರೇ ಕೊಡಬೇಕು. ಅದರ ಮಧ್ಯದಲ್ಲಿ ನಾವು ಮೈಕ್ರೋನ್ಯೂಟ್ರಿಯೆಂಟ್ ಸ್ಪ್ರೇ ಎಲ್ಲ ಕೊಡ್ತೇವೆ. ಆಮೇಲೆ ಮ್ಯಾಗ್ನೀಷಿಯಂ ಸಲ್ಫೇಟ್ ಅದರದ್ದು ಸ್ಪ್ರೇ ಕೊಡ್ತೇವೆ. ಎಲ್ಲ ಮಧ್ಯ ಕೊಡ್ತಾ ಇರ್ತೇವೆ. ನಾವು ಕಾಯಿಲೆ ಅಟ್ಯಾಕ್ ಆದಾಗ ಸ್ಪ್ರೇ ಇರ್ತದೆ. ಯಾಕಂದರೆ ಮಾವಿನಲ್ಲಿ ಯಾವಾಗ ಚಿಗುರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹೊಸ ಚಿಗುರು ಬಂದಾಗ ಅದಕ್ಕೆ ಸ್ಪ್ರೇ ಹೊಡಿಲೇಬೇಕು. ಅದಕ್ಕೆ ಒಂದು ವರ್ಷಕ್ಕೊಂದು ಹೆಚ್ಚು ಸರಾಸರಿ ಒಂದು 10 ಸರಿ ಸ್ಪ್ರೇ ಕೊಡಬೇಕಾಗ್ತದೆ. ಬಂದರೆ ಅಷ್ಟೇ ರಿಸಲ್ಟ್ ಇದೆ. ಈಗ ಯಾರಿಗಾದರೂ ನಿಮ್ಮ ಜೊತೆ ಒಂದು ಮಾತನಾಡಬೇಕು, ಇದರ ಬಗ್ಗೆ ಇನ್ನಷ್ಟು ತಿಳಿಬೇಕು, ತಮ್ಮ ತೋಟವನ್ನು ನೋಡಲಿಕ್ಕೆ ಬರಬೇಕು ಅಂತ ಇದ್ದಲ್ಲಿ ತಮಗೆ ಕರೆ ಮಾಡ್ಬೋದಾ? ನಂಬರ್ ಶೇರ್ ಮಾಡ್ಬೋದಾ? ಹೌದು, ನಂಬರ್ ಶೇರ್ ಮಾಡ್ಬೋದು. ಅಂದರೆ ನಾನು ಹಗಲೊತ್ತು ಸ್ವಲ್ಪ ತೋಟದಲ್ಲಿ ಇರೋದ್ರಿಂದ ಅವರು ಸಾಯಂಕಾಲ 7 ಗಂಟೆಯಿಂದ 9 ಗಂಟೆವರೆಗೆ ಮಾಡ್ಬೋದು. ಆಮೇಲೆ ಬೆಳಿಗ್ಗೆ ಮಾಡೋದಾದರೆ 7 ರಿಂದ 8 ಗಂಟೆವರೆಗೆ ಮಾಡ್ಬೋದು. ಚಂದ್ರಪ್ರಕಾಶ್ ಕಾಪು ಇವರ ಸಂಪರ್ಕ ಸಂಖ್ಯೆ ಹೀಗಿದೆ: 9611232989. ಆಸಕ್ತಿ ಇದ್ದರೆ ಸಮಯವನ್ನು ಪೋಲು ಮಾಡದೆ ಎಲ್ಲ ಕೃಷಿಗಳಂತೆ ಮಾವನ್ನು ಸಹ ನಮ್ಮ ಕರಾವಳಿಯಲ್ಲಿ ಬೆಳೆಸಬಹುದು ಎಂಬುದನ್ನು ಸಾಧಿಸಿ ತೋರಿಸಿದವರು ಚಂದ್ರಪ್ರಕಾಶ್ ಇವರು. ಸರ್, ತಮ್ಮ ಮಾವು ಕೃಷಿಯ ಬಗ್ಗೆ ಸಮಗ್ರ ಮಾಹಿತಿಯನ್ನು ನಮ್ಮೊಂದಿಗೆ, ನಮ್ಮ ರೈತ ಮಿತ್ರ ಜೊತೆ ಹಂಚಿಕೊಂಡದಕ್ಕೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಇದುವರೆಗೆ ಮಾವು ಬೆಳೆಗಾರರಾದ ಉಡುಪಿಯ ಕಾಪುವಿನ ಚಂದ್ರಪ್ರಕಾಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ರಜನಿ ಭಟ್. ಈ ಕಾರ್ಯಕ್ರಮದ ನಿರ್ದೇಶನ PV ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-11800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್. ಕಿಸಾನ್ ವಾಣಿ.